ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಅಲ್ಲಿನ ಹೊಳೆಯುವ ಕಟ್ಟಡಗಳ ನಡುವೆ ಒಂದು ವಿಭಿನ್ನವಾದ ಪ್ರಪಂಚವೇ ಅಸ್ತಿತ್ವದಲ್ಲಿತ್ತು. ಅಲ್ಲಿಗೆ ಸೂರ್ಯನ ಬೆಳಕು ತಲುಪುತ್ತಿತ್ತೇ ಹೊರತು ಬದುಕಿನ ಯಾವುದೇ ಭರವಸೆಯ ಕಿರಣಗಳು ತಲುಪುತ್ತಿರಲಿಲ್ಲ. ಅದು ಇಡೀ ನಗರದ ಕಸ ಮತ್ತು ಹೊಲಸು ನೀರನ್ನು ತಂದು ಸುರಿಯುವ ಬೃಹತ್ ಕಸದ ಕ್ವಾರಿ. ದುರ್ವಾಸನೆ, ನೊಣಗಳ ಜೇಂಕಾರ ಮತ್ತು ಕೊಳಕು ನಾರುವ ತ್ಯಾಜ್ಯಗಳ ನಡುವೆ ಆ 8 ವರ್ಷದ ಪುಟಾಣಿ ಬಾಲಕಿ ಕಾವ್ಯ ತನ್ನ ಬದುಕಿನ ಪುಟಗಳನ್ನು ಹುಡುಕುತ್ತಿದ್ದಳು. ಕಾವ್ಯಳ ಕೂದಲು ಯಾವಾಗಲೂ ಸಿಕ್ಕಾಗಿರುತ್ತಿತ್ತು. ಅವಳು ಧರಿಸಿದ್ದ ಬಟ್ಟೆಗಳು ಹರಿದು ಹೋಗಿದ್ದವು. ಮುಖದ ತುಂಬ ಧೂಳು ಮತ್ತು ಮಸಿ ಅಂಟಿಕೊಂಡಿರುತ್ತಿತ್ತು. ಆದರೆ ಅವಳ ಕಣ್ಣುಗಳಲ್ಲಿ ಮಾತ್ರ ಯಾವುದೋ ಅಪರೂಪದ ವಜ್ರದಂತಹ ಹೊಳಪಿತ್ತು. ಕಾವ್ಯ ಅನಾಥೆ. ತಂದೆ ತಾಯಿಯ ಪ್ರೀತಿ ಎಂದರೆ ಏನೆಂದು ಅವಳಿಗೆ ತಿಳಿದಿರಲಿಲ್ಲ. ಶಾಲೆ ಎಂಬ ಪದದ ಅರ್ಥವೂ ಅವಳಿಗೆ ಗೊತ್ತಿರಲಿಲ್ಲ. ಆ ಕಸದ ರಾಶಿಯಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ಬಾಟಲ್ಗಳು, ಹಳೆಯ ಕಬ್ಬಿಣದ ಚೂರುಗಳನ್ನು ಆಯ್ದು ಮಾರಿ ಅದರಿಂದ ಸಿಗುವ 4 ಕಾಸಿನಲ್ಲಿ ಒಂದು ಒಣರೊಟ್ಟಿಯ ತುಂಡನ್ನು ಕೊಂಡುಕೊಂಡರೆ ಅದೇ ಅವಳ ಪಾಲಿಗೆ ಪ್ರಪಂಚದ ಅತ್ಯಂತ ದೊಡ್ಡ ಸಂತೋಷವಾಗಿತ್ತು. ದಿನವಿಡೀ ಆ ನಾರುವ ಕಸದ ರಾಶಿಯಲ್ಲಿ ಬರಿಗಾಲಿನಲ್ಲಿ ಸುತ್ತಾಡಿ ಸಂಜೆ ತಾನೇ ನಿರ್ಮಿಸಿಕೊಂಡಿದ್ದ ಒಂದು ಮುರಿದ ಪ್ಲಾಸ್ಟಿಕ್ ಶೀಟಿನ ಗುಡಿಸಿಲಿನಲ್ಲಿ ಹೋಗಿ ಮಲಗುತ್ತಿದ್ದಳು. ಅವಳಿಗೆ ಹಸಿವಿನಿಂದ ಕರಳು ಹಿಂಡುವಾಗಲೆಲ್ಲ ಅವಳು ಆಕಾಶದ ಕಡೆಗೆ ನೋಡುತ್ತಿದ್ದಳು. ಅದೇ ನಗರದ ಇನ್ನೊಂದು ಬದಿಯಲ್ಲಿ ಕಣ್ಣು ಕೋರೈಸುವ ಅತ್ಯಂತ ಐಷಾರಾಮಿ ಬಂಗಲೆಯಲ್ಲಿ ಆಕಾಶ್ ಎಂಬ ಹುಡುಗ ವಾಸಿಸುತ್ತಿದ್ದನು. ಆಕಾಶ್ನ ತಂದೆ ಆ ನಗರದ ಅತ್ಯಂತ ಪ್ರಭಾವಿ ಮತ್ತು ಪ್ರಸಿದ್ಧ ಕೋಟ್ಯಾಧಿಪತಿ ಉದ್ಯಮಿಯಾಗಿದ್ದರು. ಆಕಾಶ್ಗೆ ಈ ಪ್ರಪಂಚದ ಎಲ್ಲ ಸುಖ ಸೌಕರ್ಯಗಳು ಲಭ್ಯವಿದ್ದವು. ದುಬಾರಿ ವಿದೇಶಿ ಕಾರುಗಳು, ಆಜ್ಞೆಗಾಗಿ ಕಾಯುವ ನೌಕರರು ಮತ್ತು ರೂಮ್ ತುಂಬ ಬಗೆ ಬಗೆಯ ಬೆಲೆ ಬಾಳುವ ಆಟಿಕೆಗಳು ಅವನ ಕಾಲ ಬಳಿ ಬಿದ್ದಿರುತ್ತಿದ್ದವು. ಆದರೆ ಇಷ್ಟೆಲ್ಲ ಇದ್ದರೂ ಆಕಾಶ್ ಒಳಗೊಳಗೆ ತೀವ್ರ ಒಂಟಿತನದಿಂದ ಬಳಲುತ್ತಿದ್ದನು. ಅವನ ಹೆತ್ತವರಿಗೆ ಕೇವಲ ಹಣ ಸಂಪಾದಿಸುವುದರಲ್ಲೇ ಬಿಡುವಿಲ್ಲದ ದಿನಗಳು. ಆಕಾಶ್ ಒಂದು ದೊಡ್ಡ ಚಿನ್ನದ ಪಂಜರದಲ್ಲಿ ಬಂದಿಯಾಗಿರುವ ಒಂಟಿ ಹಕ್ಕಿಯಂತಿದ್ದನು. ಅವನಿಗೆ ಬೇಕಾದ ಆಟಿಕೆಗಳನ್ನು ತಂದುಕೊಡಲು 10 ನೌಕರರಿದ್ದರೆ ಹೊರತು ಅವನ ಮನಸ್ಸಿನ ಮಾತುಗಳನ್ನು ಕೇಳಲು ಅವನ ಬಳಿ ಯಾರೂ ಇರಲಿಲ್ಲ. ಅದೊಂದು ಶುಕ್ರವಾರದ ಮಧ್ಯಾಹ್ನ ಆಕಾಶ್ ತನ್ನ ಕಾರಿನ ಚಾಲಕನೊಂದಿಗೆ ಅತ್ಯಂತ ದುಬಾರಿ ಐಷಾರಾಮಿ ಕಾರಿನಲ್ಲಿ ಕುಳಿತು ಎಲ್ಲೋ ಹೊರಟಿದ್ದನು. ಕಾರು ಅದೇ ಬೃಹತ್ ಕಸದ ಕ್ವಾರಿಯ ಪಕ್ಕದ ರಸ್ತೆಯ ಮೂಲಕ ಹಾದು ಹೋಗುತ್ತಿತ್ತು. ಕಾರಿನ ಎಸಿ ಗಾಳಿಯ ನಡುವೆಯೂ ಆಕಾಶ್ ಬೇಸರದಿಂದ ಕಾರಿನ ಗಾಜಿನ ಮೂಲಕ ಹೊರಗಿನ ಪ್ರಪಂಚವನ್ನು ನೋಡುತ್ತಿದ್ದನು. ಆಗ ಹಠಾತ್ ಆಗಿ ಅವನ ಕಣ್ಣು ಕಾವ್ಯಳ ಮೇಲೆ ಬಿದ್ದಿತು. ಕಾವ್ಯ ಆ ಕಸದ ರಾಶಿಯ ಅತ್ಯಂತ ಎತ್ತರದ ದಿಬ್ಬದ ಮೇಲೆ ನಿಂತು ಎಲ್ಲೋ ತುಂಡಾಗಿ ಹಾರಿ ಬಂದು ಸಿಲುಕಿಕೊಂಡಿದ್ದ ಒಂದು ಸಣ್ಣ ಬಣ್ಣದ ಗಾಳಿಪಟವನ್ನು ಹಿಡಿಯಲು ತವಕಿಸುತ್ತಿದ್ದಳು. ಅವಳ ಬರಿಗಾಲಿಗೆ ಕಸದಲ್ಲಿರುವ ಮುಳ್ಳುಗಳು, ಗಾಜಿನ ಚೂರುಗಳು ಚುಚ್ಚುತ್ತಿದ್ದರೂ ಅವಳು ಅದ್ಯಾವುದನ್ನು ಲೆಕ್ಕಿಸದೆ ಆ ಗಾಳಿಪಟವನ್ನು ಹಿಡಿದು ಕೇಕೆ ಹಾಕಿ ನಗುತ್ತಿದ್ದಳು. ಅವಳ ಮುಗ್ಧ ನಗು ಆಕಾಶ್ನ ಮನಸ್ಸನ್ನು ತಟ್ಟಿತು. ಕೋಟ್ಯಾಂತರ ರೂಪಾಯಿಯ ಆಟಿಕೆಗಳಿದ್ದರೂ ತನಗೆ ಸಿಗದ ಆ ಪರಮಾನಂದ ಆ ಬಡ ಬಾಲಕಿಯ ಮುಖದಲ್ಲಿ ಹೇಗೆ ಕಾಣಿಸುತ್ತಿದೆ ಎಂದು ಆಕಾಶ್ ಆಶ್ಚರ್ಯಚಕಿತನಾದನು. ಆಕಾಶ್ ತಕ್ಷಣ ಚಾಲಕನಿಗೆ, ರವಿಯಣ್ಣ, ಕಾರು ನಿಲ್ಲಿಸು. ಚಾಲಕ ಗಾಬರಿಯಿಂದ ಕಾರನ್ನು ರಸ್ತೆಯ ಬದಿಗೆ ನಿಲ್ಲಿಸಿದನು. ಏನಾಯ್ತು ಚಿಕ್ಕೇಜಮಾನ್ರೆ, ಯಾಕೆ ಕಾರು ನಿಲ್ಲಿಸಲು ಹೇಳಿದ್ರಿ ಎಂದು ಕೇಳಿದನು. ಆಕಾಶ್ ಕಾರಿನ ಬಾಗಿಲು ತೆರೆದು ಹೊರಗೆ ಇಳಿಯುತ್ತಾ, ನಾನು ಆ ಹುಡುಗಿಯ ಬಳಿ ಹೋಗಬೇಕು ಎಂದನು. ಚಾಲಕ ರವಿ ಗಾಬರಿಯಿಂದ ಕಾರಿನಿಂದ ಇಳಿದು ಬಂದು ಆಕಾಶ್ನನ್ನು ತಡೆದನು. ಬೇಡ ಚಿಕ್ಕೇಜಮಾನ್ರೆ, ಅದು ತುಂಬ ಕೊಳಕು ಜಾಗ. ಸಾಹೇಬರಿಗೆ ಗೊತ್ತಾದರೆ ನನ್ನನ್ನು ಕೆಲಸದಿಂದ ತೆಗೆದು ಹಾಕುತ್ತಾರೆ. ಅಲ್ಲಿ ನಾರುವ ವಾಸನೆ ಇದೆ, ರೋಗಗಳು ಬರುತ್ತವೆ. ದಯವಿಟ್ಟು ಅಲ್ಲಿಗೆ ಹೋಗಬೇಡಿ. ಆದರೆ ಆಕಾಶ್ ಚಾಲಕನ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವನು ಆ ನಾರುವ ಕಸದ ರಾಶಿಯ ಕಡೆಗೆ ಹೆಜ್ಜೆ ಹಾಕಲಾರಂಭಿಸಿದನು. ಅವನ ದುಬಾರಿ ಬ್ರ್ಯಾಂಡೆಡ್ ಶೂಗಳು ಆ ಕೊಳಕು ಮಣ್ಣಿನಲ್ಲಿ ಹೂತು ಹೋಗುತ್ತಿದ್ದರೂ ಅವನು ಮುನ್ನಡೆದನು. ಕಾವ್ಯಳ ಹತ್ತಿರ ಹೋಗಿ ನಿಂತನು. ಆಕಾಶ್ ಅಷ್ಟು ಹತ್ತಿರ ಬಂದು ನಿಂತಿದ್ದನ್ನು ಕಂಡು ಕಾವ್ಯ ತಕ್ಷಣವೇ ಗಾಬರಿಗೊಂಡಳು. ತನ್ನ ಜೀವಮಾನದಲ್ಲೇ ಇಷ್ಟು ಬೆಳ್ಳಗಿನ, ಸುಂದರವಾದ ಮತ್ತು ಸ್ವಚ್ಛವಾದ ಬಟ್ಟೆ ಧರಿಸಿದ ಹುಡುಗನನ್ನು ಅವಳು ಹತ್ತಿರದಿಂದ ನೋಡಿರಲಿಲ್ಲ. ಅವಳು ತನ್ನ ಕೈಲಿದ್ದ ಬಣ್ಣದ ಗಾಳಿಪಟವನ್ನು ಬೆನ್ನಿನ ಹಿಂದೆ ಬಚ್ಚಿಟ್ಟುಕೊಂಡಳು. ಆ ಶ್ರೀಮಂತ ಹುಡುಗ ತನ್ನ ಕೈಯಿಂದ ಆ ಗಾಳಿಪಟವನ್ನು ಕಸಿದುಕೊಳ್ಳಲು ಬಂದಿದ್ದಾನೆ ಎಂದು ಅವಳು ಭಾವಿಸಿದಳು. ಅವಳ ಕಣ್ಣುಗಳಲ್ಲಿ ಭಯವಿತ್ತು. ಆಕಾಶ್ ಅವಳ ಭಯವನ್ನು ಕಂಡು ಮುಗುಳ್ನಕ್ಕನು. ಅವನು ತುಂಬ ಮೃದು ಧ್ವನಿಯಲ್ಲಿ ಕೇಳಿದ, ಈ ಗಾಳಿಪಟ ತುಂಬ ಸುಂದರವಾಗಿದೆ ಅಲ್ವಾ? ನೀನು ನನ್ನ ಜೊತೆ ಆಟ ಆಡ್ತೀಯಾ? ಕಾವ್ಯಾಳಿಗೆ ತನ್ನ ಕಿವಿಗಳನ್ನು ತಾನೇ ನಂಬಲಾಗಲಿಲ್ಲ. ಇಷ್ಟು ದೊಡ್ಡ ಕಾರಿನಲ್ಲಿ ಬಂದ ಶ್ರೀಮಂತ ಹುಡುಗ ತನ್ನಂತಹ ಕೊಳಕು ಬಾಲಕಿಯ ಜೊತೆ ಆಟವಾಡಲು ಕೇಳುತ್ತಿದ್ದಾನೆಯೇ? ಅವಳು ಮಾತು ಬಾರದ ಕೇವಲ ಹೌದು ಎನ್ನುವಂತೆ ಮೆಲ್ಲಗೆ ತಲೆಯಾಡಿಸಿದಳು. ಅಂದು ಆ ಕಸದ ರಾಶಿಯ ಪಕ್ಕದಲ್ಲಿ 2 ಬೇರೆ ಬೇರೆ ಪ್ರಪಂಚದ ಮಕ್ಕಳು ಒಟ್ಟಿಗೆ ಸೇರಿ ಆ ಬಣ್ಣದ ಗಾಳಿಪಟವನ್ನು ಹಾರಿಸಿದರು.
ಗಾಳಿಪಟ ಆಕಾಶಕ್ಕೆ ಏರುತ್ತಿದ್ದಂತೆ ಆಕಾಶ್ ತನ್ನ ಜೀವನದಲ್ಲೇ ಅನುಭವಿಸದ ಒಂದು ಅಪೂರ್ವ ಸಂತೋಷವನ್ನು ಅನುಭವಿಸಿದನು. ಕಾವ್ಯಾಳಿಗೆ ಮೊದಲ ಬಾರಿಗೆ ಈ ಸಮಾಜದಲ್ಲಿ ಯಾರೋ ಒಬ್ಬರು ತನ್ನನ್ನು ಸಹ ಒಬ್ಬ ಮನುಷ್ಯಳು ಎಂದು ಭಾವಿಸಿ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಾರೆಂಬ ನೆಮ್ಮದಿ ಸಿಕ್ಕಿತು. ಅಂದಿನಿಂದ ಆಕಾಶ್ನ ದಿನಚರಿಯೇ ಬದಲಾಯಿತು. ಅವನು ಪ್ರತಿದಿನ ತನ್ನ ಶಾಲೆಯಿಂದ ಮನೆಗೆ ಮರಳುವಾಗ ಚಾಲಕನಿಗೆ ತಿಳಿಯದಂತೆ ಏನಾದರೂ ನೆಪ ಹೇಳಿ ಕಾವ್ಯಾಳನ್ನು ಭೇಟಿಯಾಗಲು ಬರತೊಡಗಿದನು. ತನ್ನ ಬಂಗಲೆಯಿಂದ ಬಗೆ ಬಗೆಯ ತಿಂಡಿಗಳನ್ನು ತನಗಾಗಿ ತಾಯಿ ಮಾಡಿಕೊಡುತ್ತಿದ್ದ ಸ್ಪೆಷಲ್ ಟಿಫನ್ ಬಾಕ್ಸನ್ನು ಕಾವ್ಯಾಳಿಗಾಗಿ ರಹಸ್ಯವಾಗಿ ತರುತ್ತಿದ್ದನು. ಇಬ್ಬರು ರಸ್ತೆ ಬದಿಯ ಒಂದು ಸಣ್ಣ ಕಲ್ಲಿನ ಬೆಂಚ್ ಮೇಲೆ ಕುಳಿತು ಹಂಚಿಕೊಂಡು ತಿನ್ನುತ್ತಿದ್ದರು. ಅದೊಂದು ದಿನ ಆಕಾಶ್ ತಂದಿದ್ದ ಮಸಾಲೆ ದೋಸೆಯನ್ನು ತಿನ್ನುತ್ತಾ ಕಾವ್ಯ ಕೇಳಿದಳು, ಆಕಾಶ್, ನೀನು ದಿನ ದೊಡ್ಡ ಕಾರಿನಲ್ಲಿ ಬರ್ತೀಯಾ? ನಿನ್ನ ಬಟ್ಟೆಗಳೆಲ್ಲ ಎಷ್ಟು ಚೆನ್ನಾಗಿವೆ. ನೀನು ದಿನ ಏನು ಮಾಡ್ತೀಯಾ? ಆಕಾಶ್ ನಗುತ್ತಾ ಹೇಳಿದ, ನಾನು ದಿನ ಬೆಳಗ್ಗೆ ಶಾಲೆಗೆ ಹೋಗ್ತೀನಿ ಕಾವ್ಯ. ಅಲ್ಲಿ ನಮಗೆ ದೊಡ್ಡ ಕ್ಲಾಸ್ ರೂಮ್ ಇರುತ್ತೆ. ಮೇಡಮ್ ಬಂದು ನಮಗೆ ಪಾಠ ಮಾಡ್ತಾರೆ, ABCD ಕಲಿಸ್ತಾರೆ. ಸಂಜೆ ಮನೆಗೆ ಹೋದರೆ ಆಟ ಆಡೋಕೆ ಕಾರುಗಳು, ವಿಡಿಯೋ ಗೇಮ್ಸ್ ಎಲ್ಲ ಇವೆ. ಆದರೆ ನನಗೆ ಅಲ್ಲಿ ಒಂಟಿ ಅನಿಸುತ್ತೆ ಗೊತ್ತಾ? ನನ್ನ ಜೊತೆ ಮಾತನಾಡೋಕೆ ಅಪ್ಪ ಅಮ್ಮನಿಗೆ ಟೈಮೇ ಇರಲ್ಲ. ಬರೀ ಬಿಸ್ನೆಸ್ ಮೀಟಿಂಗ್ ಅಂತ ಹೊರಗಡೆ ಇರ್ತಾರೆ. ಕಾವ್ಯ ಆಶ್ಚರ್ಯದಿಂದ ಕಣ್ಣು ಅರಳಿಸಿ, ಶಾಲೆ ಎಂದರೆ ಅಷ್ಟು ಚೆನ್ನಾಗಿರುತ್ತಾ? ಆದರೆ ನನಗೆ ಶಾಲೆ ಎಂದರೆ ಏನು ಅಂತಾನೆ ಗೊತ್ತಿಲ್ಲ ಆಕಾಶ್. ನಾನು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಈ ಚೀಲ ಹಿಡಿದು ಕಸ ಆಯೋಕೆ ಹೋಗ್ತೀನಿ. ಈ ಪ್ಲಾಸ್ಟಿಕ್ ಬಾಟಲಿ ಇದೆಯಲ್ಲ, ಇದನ್ನು ಅಂಗಡಿಯವನಿಗೆ ಕೊಟ್ಟರೆ 1 ರೂಪಾಯಿ ಕೊಡ್ತಾರೆ. ಕಬ್ಬಿಣದ ಚೂರು ಸಿಕ್ಕರೆ 2 ರೂಪಾಯಿ ಸಿಗುತ್ತೆ. ಸಂಜೆ ಅಷ್ಟರಲ್ಲಿ ಒಂದು 10 ರೂಪಾಯಿ ಆದರೆ ನನಗೆ ರಾತ್ರಿಗೆ ಊಟ ಸಿಗುತ್ತೆ. ಇಲ್ಲಾಂದ್ರೆ ಹಸಿದುಕೊಂಡೇ ಮಲಗಬೇಕು ಎಂದಳು. ಕಾವ್ಯಾಳ ಮಾತನ್ನು ಕೇಳಿ ಆಕಾಶ್ನ ಕಣ್ಣುಗಳು ತೇವಗೊಂಡವು. ತನಗೆ ಬೇಡವೆಂದರೂ ಸಿಗುವ ಸೌಕರ್ಯಗಳ ಬೆಲೆ ಏನೆಂದು ಅವನಿಗೆ ಅಂದು ಅರ್ಥವಾಯಿತು. ಆಕಾಶ್ ಮೆಲ್ಲನೆ ಕಾವ್ಯಾಳ ಕೈ ಹಿಡಿದು ಹೇಳಿದನು, ಕಾವ್ಯ, ನೀನು ಇನ್ಮೇಲೆ ಹಸಿವಿನಿಂದ ಮಲಗಬೇಡ. ನಾನು ದಿನ ನಿನಗಾಗಿ ಟಿಫಿನ್ ತರ್ತೀನಿ. ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಅಲ್ವಾ? ಕಾವ್ಯಾಳ ಮುಖದಲ್ಲಿ ನಗು ಅರಳಿತು. ಹೌದು ಆಕಾಶ್, ನೀನು ನನ್ನ ಮೊದಲನೇ ಮತ್ತು ಕೊನೆಯ ಫ್ರೆಂಡ್ ಎಂದಳು. ಅವರ ನಡುವೆ ಶ್ರೀಮಂತಿಕೆ ಮತ್ತು ಬಡತನದ ಗೋಡೆಗಳು ಸಂಪೂರ್ಣವಾಗಿ ಬಿದ್ದು ಹೋಗಿದ್ದವು. ಅದು ಬಾಲ್ಯದ ಅತ್ಯಂತ ಪವಿತ್ರವಾದ, ಯಾವುದೇ ಸ್ವಾರ್ಥವಿಲ್ಲದ ಪರಿಶುದ್ಧ ಸ್ನೇಹವಾಗಿತ್ತು. ಆಕಾಶ್ ಅವಳಿಗೆ ಅಕ್ಷರಗಳನ್ನು ಕಲಿಸಲು ಪ್ರಯತ್ನಿಸುತ್ತಿದ್ದನು. ಕಾವ್ಯ ತನಗೆ ಕಸದ ರಾಶಿಯಲ್ಲಿ ಸಿಗುತ್ತಿದ್ದ ಬಣ್ಣ ಬಣ್ಣದ ಕಲ್ಲುಗಳನ್ನು ಆಕಾಶ್ಗೆ ಉಡುಗೊರೆಯಾಗಿ ನೀಡುತ್ತಿದ್ದಳು. ಆಕಾಶ್ಗೆ ಆ ಕಲ್ಲುಗಳು ಜಗತ್ತಿನ ದುಬಾರಿ ಆಟಿಕೆಗಳಿಗಿಂತಲೂ ಅಮೂಲ್ಯವಾಗಿದ್ದವು. ಆದರೆ ವಿಧಿಯ ಆಟ ಬೇರೆಯೇ ಆಗಿತ್ತು. ಅವರ ಈ ಪುಟ್ಟ ಸಂತೋಷದ ದಿನಗಳಿಗೆ ಕಂಟಕವೊಂದು ಕಾಯುತ್ತಿತ್ತು. ಅದೊಂದು ಮಂಜು ಮುಸುಕಿದ ಸಂಜೆಯ ಸಮಯ. ಆಕಾಶ್ ಮತ್ತು ಕಾವ್ಯ ಎಂದಿನಂತೆ ಅದೇ ಹಳೆಯ ರಸ್ತೆ ಬದಿಯ ಕಲ್ಲಿನ ಬೆಂಚಿನ ಮೇಲೆ ಕುಳಿತಿದ್ದರು. ಆಕಾಶ್ ತನ್ನ ಬ್ಯಾಗ್ನಿಂದ ಒಂದು ಸಣ್ಣ ಡ್ರಾಯಿಂಗ್ ಬುಕ್ ಮತ್ತು ಬಣ್ಣದ ಪೆನ್ಸಿಲ್ಗಳನ್ನು ಹೊರಗೆ ತೆಗೆದಿದ್ದನು. ಅವನು ಕಾವ್ಯಾಳಿಗೆ ಅಕ್ಷರಗಳನ್ನು ಬರೆಯುವುದನ್ನು ಮತ್ತು ಬಣ್ಣ ಹಚ್ಚುವುದನ್ನು ಅತ್ಯಂತ ಉತ್ಸಾಹದಿಂದ ಕಲಿಸುತ್ತಿದ್ದನು. ಕಾವ್ಯ ತನ್ನ ಮುಖದ ಮೇಲಿದ್ದ ಮಸಿಯನ್ನು ಸವರಿಕೊಳ್ಳುತ್ತಾ ಆಕಾಶ್ ಬರೆಯುತ್ತಿದ್ದ ಅಕ್ಷರಗಳನ್ನು ದಿಟ್ಟಿಸಿ ನೋಡುತ್ತಿದ್ದಳು. ನೋಡು ಕಾವ್ಯ, ಇದು ಕ, ನಿನ್ನ ಹೆಸರಿನ ಮೊದಲನೇ ಅಕ್ಷರ. ಆಕಾಶ್ ಅವಳ ಕೈಗೆ ಪೆನ್ಸಿಲ್ ಕೊಡುತ್ತಾ ಹೇಳಿದನು. ಕಾವ್ಯ ತನ್ನ ನಡುಗುವ ಕೈಗಳಿಂದ ಆ ಪೆನ್ಸಿಲ್ ಹಿಡಿದು ಕಾಗದದ ಮೇಲೆ ಗೀಚಲು ಪ್ರಯತ್ನಿಸುತ್ತಾ, ಆಕಾಶ್, ನಾನು ನಿಜವಾಗಿಯೂ ನಿನ್ನ ಹಾಗೆ ದೊಡ್ಡ ಶಾಲೆಗೆ ಹೋಗಿ ಓದೋಕೆ ಸಾಧ್ಯನಾ? ನನಗೆ ಈ ಅಕ್ಷರಗಳನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಎಂದಳು. ಆಕಾಶ್ ಅವಳ ಹೆಗಲ ಮೇಲೆ ಕೈಯಿಟ್ಟು, ಖಂಡಿತ ಸಾಧ್ಯ ಕಾವ್ಯ. ನಾನು ದೊಡ್ಡವನಾದ ಮೇಲೆ ನನ್ನದೇ ಆದ ಒಂದು ದೊಡ್ಡ ಶಾಲೆ ಮಾಡ್ತೀನಿ. ಅದರಲ್ಲಿ ನಿನ್ನನ್ನೇ ಮೊದಲನೇ ಸ್ಟೂಡೆಂಟ್ ಆಗಿ ಸೇರಿಸ್ಕೊತೀನಿ. ನಾವಿಬ್ಬರು ದಿನ ಒಟ್ಟಿಗೆ ಇರಬಹುದು ಎಂದು ನಗುತ್ತಾ ಭರವಸೆ ನೀಡಿದನು. ಅವರ ಮುಗ್ಧ ಕನಸುಗಳ ನಡುವೆ ವಿಧಿಯ ಕ್ರೂರ ಅಟ್ಟಹಾಸವೊಂದು ಕಾಯುತ್ತಿತ್ತು. ಇದ್ದಕ್ಕಿದ್ದಂತೆ ಆ ಕಿರಿದಾದ ರಸ್ತೆಯ ತಿರುವಿನಲ್ಲಿ ಭೀಕರವಾದ ಶಬ್ದವೊಂದು ಕೇಳಿಸಿತು. ಅತಿ ವೇಗವಾಗಿ ಬರುತ್ತಿದ್ದ ಬೃಹತ್ ಲಾರಿಯೊಂದರ ನಿಯಂತ್ರಣ ತಪ್ಪಿತು. ಅದರ ಚಾಲಕ ಹಾರ್ನನ್ನು ಸತತವಾಗಿ ಬಾರಿಸುತ್ತಾ ವಾಹನವನ್ನು ನಿಲ್ಲಿಸಲು ತೀವ್ರವಾಗಿ ಪ್ರಯತ್ನಿಸುತ್ತಿದ್ದರೂ ಬ್ರೇಕ್ ಫೇಲ್ ಆಗಿದ್ದರಿಂದ ಆ ಲಾರಿ ನೇರವಾಗಿ ಆಕಾಶ್ ಕುಳಿತಿದ್ದ ದಿಕ್ಕಿನ ಕಡೆಗೆ ನುಗ್ಗಿ ಬರುತ್ತಿತ್ತು. ಆಕಾಶ ಭೀಕರ ಶಬ್ದ ಮತ್ತು ತನ್ನ ಕಡೆಗೆ ಧಾವಿಸಿ ಬರುತ್ತಿದ್ದ ಆ ಬೃಹತ್ ಲಾರಿಯನ್ನು ಕಂಡು ಭಯದಿಂದ ಜಡವಾಗಿ ಬಿಟ್ಟನು. ಅವನಿಗೆ ಅಲ್ಲಿಂದ ಓಡಿ ಹೋಗಬೇಕೆಂಬ ಆಲೋಚನೆಯು ಬರದಷ್ಟು ಆಘಾತವಾಗಿತ್ತು. ಸಾವು ಕೆಲವೇ ಸೆಕೆಂಡ್ಗಳ ಅಂತರದಲ್ಲಿ ಅವನ ಕಣ್ಣ ಮುಂದೆ ನಿಂತಿತ್ತು. ಕಾವ್ಯ ಆ ಲಾರಿಯನ್ನು ನೋಡಿದಳು. ಮರುಕ್ಷಣವೇ ಆಕಾಶ್ನ ಸ್ಥಿತಿಯನ್ನು ಗಮನಿಸಿದಳು. ಅವಳಿಗೆ ತನ್ನ ಪ್ರಾಣದ ಬಗ್ಗೆ ಯೋಚಿಸಲು ಒಂದು ಕ್ಷಣವೂ ಸಮಯವಿರಲಿಲ್ಲ. ಅವಳ ಮನಸ್ಸಿನಲ್ಲಿ ಇದ್ದದ್ದು ಒಂದೇ ಯೋಚನೆ, ತನ್ನ ಏಕೈಕ ಸ್ನೇಹಿತ ಆಕಾಶ್ನನ್ನು ಬದುಕಿಸಲೇಬೇಕು. ಆಕಾಶ್ ಎಂದು ಕಾವ್ಯ ಕಿರುಚುತ್ತಾ ತನ್ನ ಇಡೀ ಶಕ್ತಿಯನ್ನು ಒಟ್ಟುಗೂಡಿಸಿ ಆಕಾಶ್ನನ್ನು ಬೆಂಚಿನಿಂದ ದೂರಕ್ಕೆ ಜೋರಾಗಿ ತಳ್ಳಿದಳು. ಆಕಾಶ್ ರಸ್ತೆಯ ಇನ್ನೊಂದು ಬದಿಯ ಮಣ್ಣಿನ ರಾಶಿಯ ಮೇಲೆ ಹೋಗಿ ಬಿದ್ದನು. ಆದರೆ ಅಷ್ಟರಲ್ಲೇ ತಡವಾಗಿ ಬಿಟ್ಟಿತ್ತು.
ವೇಗವಾಗಿ ಬಂದ ಲಾರಿಯ ಮುಂಭಾಗದ ಭಾರಿ ಚಕ್ರವೊಂದು ಕಾವ್ಯಾಳ ಬಲಗಾಲಿನ ಮೇಲೆಯೇ ಹರಿದು ಹೋಯಿತು. ಅಮ್ಮ ಎಂಬ ಕರುಳು ಹಿಂಡುವ ಕಿರುಚಾಟ ಇಡೀ ವಾತಾವರಣದಲ್ಲಿ ಪ್ರತಿಧ್ವನಿಸಿತು. ಕಾವ್ಯ ರಕ್ತದ ಮಡುವಿನಲ್ಲಿ ರಸ್ತೆಯ ಮೇಲೆ ಬಿದ್ದಳು. ಲಾರಿ ರಸ್ತೆಯ ಬದಿಯ ಕಂಬವೊಂದಕ್ಕೆ ಡಿಕ್ಕಿ ಹೊಡೆದು ನಿಂತಿತು. ಆಕಾಶ್ ಎದ್ದು ಕಾವ್ಯ ಬಿದ್ದಿದ್ದ ಕಡೆಗೆ ಓಡಿ ಬಂದನು. ಅಲ್ಲಿನ ದೃಶ್ಯವನ್ನು ಕಂಡು ಅವನ ಎದೆ ಜಲ್ಲೆಂದಿತ್ತು. ಕಾವ್ಯಾಳ ಕಾಲಿನಿಂದ ರಕ್ತ ಕಾರಂಜಿಯಂತೆ ಚಿಮ್ಮುತ್ತಿತ್ತು. ಅವಳು ತೀವ್ರವಾದ ನೋವಿನಿಂದ ನರಳುತ್ತಾ ರಸ್ತೆಯ ಮಣ್ಣನ್ನು ತನ್ನ ಕೈಗಳಿಂದ ಗಟ್ಟಿಯಾಗಿ ಹಿಡಿದು ಒದ್ದಾಡುತ್ತಿದ್ದಳು. ಆಕಾಶ್ ಅವಳ ಬಳಿ ಮೊಣಕಾಲೂರಿ ಕುಳಿತು ಜೋರಾಗಿ ಅಳಲಾರಂಭಿಸಿದನು. ಕಾವ್ಯ, ಕಾವ್ಯ, ಕಣ್ಣು ಬಿಡು, ನನಗೆ ಏನೂ ಆಗಿಲ್ಲ ಕಾವ್ಯ, ನಿನಗೆ ಯಾಕೆ ಹೀಗಾಯಿತು? ಅವನು ತಕ್ಷಣವೇ ತನ್ನ ಶಾಲೆಯ ಬಿಳಿ ಶರ್ಟನ್ನು ಹರಿದು ಕಾವ್ಯಾಳ ಕಾಲಿಗೆ ರಕ್ತ ನಿಲ್ಲಿಸಲು ಗಟ್ಟಿಯಾಗಿ ಕಟ್ಟಿದನು. ಅವನ ಕೈಗಳೆಲ್ಲ ರಕ್ತದಿಂದ ಕೆಂಪಾಗಿದ್ದವು. ಅಷ್ಟರಲ್ಲೇ ಆಕಾಶ್ನನ್ನು ಹುಡುಕುತ್ತಾ ಬಂದಿದ್ದ ಚಾಲಕ ರವಿ ಮತ್ತು ಕೆಲವು ದಾರಿ ಹೋಕರು ಅಲ್ಲಿಗೆ ಓಡಿ ಬಂದರು. ಆಕಾಶ್ ರವಿಯ ಕಾಲುಗಳನ್ನು ಹಿಡಿದು ಬೇಡಿಕೊಂಡನು. ರವಿಯಣ್ಣ, ಪ್ಲೀಸ್ ಕಾರು ತೆಗೆದುಕೊಂಡು ಬಾ, ನನ್ನ ಫ್ರೆಂಡ್ ಕಾವ್ಯಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಅವಳು ನನ್ನ ಪ್ರಾಣ ಉಳಿಸಿದ್ಲು ಅಣ್ಣ, ಪ್ಲೀಸ್ ಅವಳನ್ನು ಬದುಕಿಸಿ. ಚಾಲಕ ಮೊದಲು ಹಿಂಜರಿದರೂ ಆಕಾಶ್ನ ಹಠ ಮತ್ತು ಕಾವ್ಯಾಳ ಸ್ಥಿತಿಯನ್ನು ಕಂಡು ತಕ್ಷಣವೇ ಅವಳನ್ನು ಕಾರಿನ ಹಿಂಬದಿಯ ಸೀಟಿನಲ್ಲಿ ಮಲಗಿಸಿಕೊಂಡು ನಗರದ ದೊಡ್ಡ ಖಾಸಗಿ ಆಸ್ಪತ್ರೆಗೆ ಧಾವಿಸಿದನು. ಕಾವ್ಯಾಳನ್ನು ತುರ್ತು ಚಿಕಿತ್ಸಾ ಘಟಕಕ್ಕೆ ದಾಖಲಿಸಲಾಯಿತು. ವೈದ್ಯರು ಅವಳ ಪ್ರಾಣವನ್ನು ಉಳಿಸಿದರೂ ಅವಳ ಕಾಲು ಜರ್ಜರಿತವಾಗಿತ್ತು. ಈ ಅಪಘಾತದ ವಿಷಯ ತಿಳಿದ ಆಕಾಶ್ನ ಹೆತ್ತವರು ತಕ್ಷಣವೇ ಆಸ್ಪತ್ರೆಗೆ ಧಾವಿಸಿ ಬಂದರು. ಆದರೆ ಅವರ ಮುಖದಲ್ಲಿ ಕಾವ್ಯಾಳ ಬಗ್ಗೆ ಕೃತಜ್ಞತೆ ಇರಲಿಲ್ಲ, ಬದಲಿಗೆ ತೀವ್ರವಾದ ಆಕ್ರೋಶವಿತ್ತು. ಆಕಾಶ್ನ ತಂದೆ ರಾಘವೇಂದ್ರ ಅವರು ಆಕಾಶ್ನ ಕೈಲಿದ್ದ ರಕ್ತದ ಕಲೆಗಳನ್ನು ನೋಡಿ ಕೋಪದಿಂದ ಅಬ್ಬರಿಸಿದರು. ಏನಿದು ಆಕಾಶ್, ನಿನ್ನ ಸ್ಥಿತಿ ಏನಾಗಿದೆ ನೋಡು. ಒಬ್ಬ ಕೋಟ್ಯಾಧಿಪತಿಯ ಮಗನಾಗಿ ನೀನು ರಸ್ತೆ ಬದಿಯ ಕಸ ಆಯುವ ಕೊಳಕು ಹುಡುಗಿಯ ಜೊತೆ ತಿರುಗುತ್ತಿದ್ದೀಯಾ? ಇದೇನ ನಾವು ನಿನಗೆ ಕೊಟ್ಟ ಸಂಸ್ಕಾರ ಎಂದು ತಂದೆ ಗದರಿಸಿದರು. ಆಕಾಶ್ ಕಣ್ಣೀರು ಸುರಿಸುತ್ತಾ ತಂದೆಯ ಕೈ ಹಿಡಿದು, ಅಪ್ಪ ದಯವಿಟ್ಟು ಹಾಗೆ ಅನ್ನಬೇಡಿ. ಆ ಲಾರಿ ನನ್ನ ಮೇಲೆಯೇ ಬರ್ತಾ ಇತ್ತು. ಕಾವ್ಯ ನನ್ನನ್ನು ತಳ್ಳದೆ ಇದ್ದಿದ್ದರೆ ಇವತ್ತು ನಾನು ಬದುಕಿರ್ತಾ ಇರಲಿಲ್ಲ ಅಪ್ಪ. ಅವಳು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ನನ್ನನ್ನು ಉಳಿಸಿದ್ದಾಳೆ. ಅವಳ ಕಾಲು ತುಂಬಾ ಗಾಯವಾಗಿದೆ ಅಪ್ಪ. ಆಕಾಶ್ನ ತಾಯಿ ಸುಮತಿ ಮಧ್ಯಪ್ರವೇಶಿಸಿ, ಅದಕ್ಕೆ ನಾವು ಆಸ್ಪತ್ರೆಯ ಎಲ್ಲಾ ಖರ್ಚನ್ನು ಕೊಡ್ತೀವಿ ಆಕಾಶ್, ಆದರೆ ಇನ್ನು ಮುಂದೆ ಆ ಭಿಕ್ಷುಕಿ ಹುಡುಗಿಯ ಸಹವಾಸ ನಿನಗೆ ಬೇಡ. ನಮ್ಮ ಗೌರವಕ್ಕೆ ಧಕ್ಕೆ ತರುವ ಇಂತಹ ಸಂಬಂಧಗಳು ನಮಗೆ ಬೇಡವೇ ಬೇಡ ಎಂದು ಕಠಿಣವಾಗಿ ಹೇಳಿದರು. ರಾಘವೇಂದ್ರ ಅವರು ವೈದ್ಯರನ್ನು ಕರೆದು ಆಸ್ಪತ್ರೆಯ ಸಂಪೂರ್ಣ ಬಿಲ್ಲನ್ನು ಪಾವತಿಸಿದರು. ಆದರೆ ಕಾವ್ಯ ಗುಣಮುಖಳಾಗುತ್ತಿದ್ದಂತೆಯೇ ಆಕಾಶ್ಗೆ ತಿಳಿಯದಂತೆ ಅವಳನ್ನು ನಗರದಿಂದ 100 ಕಿಲೋಮೀಟರ್ ದೂರದಲ್ಲಿದ್ದ ಒಂದು ಸರಕಾರಿ ಅನಾಥಾಶ್ರಮಕ್ಕೆ ಸದ್ದಿಲ್ಲದೆ ಸಾಗಿಸಿಬಿಟ್ಟರು. ಅಷ್ಟೇ ಅಲ್ಲದೆ ಆಕಾಶಿ ಬಡ ಹುಡುಗಿಯ ನೆನಪಿನಿಂದ ಸಂಪೂರ್ಣವಾಗಿ ದೂರವಾಗಲಿ ಎಂಬ ನಿರ್ಧಾರದಿಂದ ಅವನನ್ನು ಮುಂದಿನ ಉನ್ನತ ವ್ಯಾಸಂಗಕ್ಕಾಗಿ ತಕ್ಷಣವೇ ಲಂಡನ್ಗೆ ಕಳುಹಿಸಲು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದರು. ತನ್ನನ್ನು ವಿದೇಶಕ್ಕೆ ಕಳುಹಿಸುತ್ತಿದ್ದಾರೆ ಮತ್ತು ಕಾವ್ಯಾಳನ್ನು ಅನಾಥಾಶ್ರಮಕ್ಕೆ ತಳ್ಳಿದ್ದಾರೆ ಎಂಬ ಸತ್ಯ ತಿಳಿದಾಗ ಆಕಾಶ್ಗೆ ದಿಕ್ಕೆ ತೋರದಂತಾಯಿತು. ಅವನು ಅನ್ನ ನೀರು ಬಿಟ್ಟು ಹಠ ಮಾಡಿದನು. ತಂದೆ ತಾಯಿಯ ಮುಂದೆ ಮಂಡಿಯೂರಿ ಬೇಡಿಕೊಂಡನು. ಆದರೆ ಕಲ್ಲದೆಯೇ ಹೆತ್ತವರು ತಮ್ಮ ನಿರ್ಧಾರವನ್ನು ಬದಲಿಸಲಿಲ್ಲ. ಲಂಡನ್ಗೆ ವಿಮಾನ ಹತ್ತುವ ಹಿಂದಿನ ದಿನ ರಾತ್ರಿ ಆಕಾಶ್ ಹೇಗೋ ಮಾಡಿ ತನ್ನ ಮನೆಯ ಸೆಕ್ಯೂರಿಟಿ ಕಣ್ಣು ತಪ್ಪಿಸಿ ಚಾಲಕ ರವಿಯ ಸಹಾಯದಿಂದ ಕಾವ್ಯಾಳನ್ನು ಇರಿಸಲಾಗಿದ್ದ ಆ ದೂರದ ಅನಾಥಾಶ್ರಮಕ್ಕೆ ತಲುಪಿದನು. ಅದು ತುಂಬಾ ಹಳೆಯದಾದ ಮುರಿದು ಹೋಗಿದ್ದ ಒಂದು ಕಟ್ಟಡವಾಗಿತ್ತು. ಆಕಾಶ್ ಒಳಗೆ ಹೋಗಿ ಹುಡುಕಿದಾಗ ಒಂದು ಮೂಲೆಯ ಕತ್ತಲೆ ಕೋಣೆಯಲ್ಲಿ ಕಾವ್ಯ ಕುಳಿತಿದ್ದಳು. ಅವಳ ಕಾಲಿಗೆ ಇನ್ನೂ ಬ್ಯಾಂಡೇಜ್ ಕಟ್ಟಲಾಗಿತ್ತು. ಅವಳು ಸರಿಯಾಗಿ ನಡೆಯಲು ಸಾಧ್ಯವಾಗದೆ ನೋವಿನಿಂದ ಮುದುಡಿ ಕುಳಿತಿದ್ದಳು. ಆಕಾಶ್ನನ್ನು ಕಂಡ ತಕ್ಷಣ ಅವಳ ಒಣಗಿ ಹೋಗಿದ್ದ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯಲಾರಂಭಿಸಿತು. ಆಕಾಶ್ ಓಡಿ ಹೋಗಿ ಅವಳ ಮುಂದೆ ಕುಳಿತು ಅವಳ 2 ಕೈಗಳನ್ನು ತನ್ನ ಕೈಗಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡನು. ಅವನ ಗಂಟಲು ದುಃಖದಿಂದ ಕಟ್ಟಿ ಬಂದಿತ್ತು. ಕಾವ್ಯ, ನನ್ನನ್ನು ಕ್ಷಮಿಸಿಬಿಡು ಕಾವ್ಯ, ನಾನು ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಬೇಕಾಗಿ ಬಂತು. ನನ್ನ ಹೆತ್ತವರು ನನ್ನನ್ನು ನಾಳೆಯೇ ತುಂಬ ದೂರದ ವಿದೇಶಕ್ಕೆ ಕಳುಹಿಸುತ್ತಿದ್ದಾರೆ. ನನಗೆ ನಿನ್ನನ್ನು ಇಲ್ಲಿ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಕಾವ್ಯ, ನನ್ನ ಹೃದಯ ಒಡೆದು ಹೋಗ್ತಾ ಇದೆ ಎಂದು ಆಕಾಶ್ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತನು. ಕಾವ್ಯ ತನ್ನ ನಡುಗುವ ಕೈಗಳಿಂದ ಆಕಾಶ್ನ ಕಣ್ಣೀರನ್ನು ಒರೆಸುತ್ತಾ, ಅಳಬೇಡ ಆಕಾಶ್, ನೀನು ಶ್ರೀಮಂತ ಹುಡುಗ, ನಾನೊಬ್ಬಳು ಕಸ ಆಯುವ ಹುಡುಗಿ. ನನ್ನ ಬದುಕು ಇಷ್ಟೇ. ನೀನು ನನ್ನ ಪ್ರಾಣ ಉಳಿಸಿದೆ ಅಲ್ವಾ, ಅದೇ ನನಗೆ ಸಾಕು. ನೀನು ಎಲ್ಲಿದ್ದರೂ ಚೆನ್ನಾಗಿರು ಆಕಾಶ್. ಆಕಾಶ್ ಕಾವ್ಯಳ ಮುಖವನ್ನು ನೇರವಾಗಿ ದಿಟ್ಟಿಸಿ, ಇಲ್ಲ ಕಾವ್ಯ, ಇದು ಕೊನೆಯಲ್ಲ. ನಾನು ನಿನಗೆ ಪ್ರಮಾಣ ಮಾಡಿ ಹೇಳ್ತೀನಿ, ಆಕಾಶ್ ಬದುಕಿರೋದು ನಿನ್ನಿಂದ ಮಾತ್ರ. ನಾನು ವಿದೇಶಕ್ಕೆ ಹೋಗಿ ದೊಡ್ಡ ವ್ಯಕ್ತಿಯಾಗಿ ಕೋಟಿ ಕೋಟಿ ಹಣ ಸಂಪಾದಿಸ್ತೀನಿ. ನನ್ನ ಕಾಲ ಮೇಲೆ ನಾನು ನಿಂತರೆ ಈ ಪ್ರಪಂಚದಲ್ಲಿ ಯಾರೂ ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ನಾನು ಮತ್ತೆ ಭಾರತಕ್ಕೆ ಮರಳಿ ಬರ್ತೀನಿ ಕಾವ್ಯ.
ಈ ಅನಾಥಾಶ್ರಮದ ನರಕದಿಂದ ನಿನ್ನನ್ನು ಯಾವತ್ತಾದರೂ ಕರೆದುಕೊಂಡು ಹೋಗ್ತೀನಿ. ನಾವಿಬ್ಬರು ಕೊನೆಯವರೆಗೂ ಒಟ್ಟಿಗೆ ಇರ್ತೀವಿ. ಇದು ನನ್ನ ವಾಗ್ದಾನ. ನೀನು ನನಗಾಗಿ ಕಾಯ್ತೀಯ ಕಾವ್ಯ? ಕಾವ್ಯ ಅಳುತ್ತಲೇ ತಲೆಯಾಡಿಸಿದಳು. ಹೌದು ಆಕಾಶ್, ನೀನು ಬರುವವರೆಗೂ ನಾನು ಕಾಯ್ತೀನಿ. ನನ್ನ ಕೊನೆ ಉಸಿರಿರುವವರೆಗೂ ನಿನ್ನ ಈ ಫ್ರೆಂಡ್ ನಿನಗಾಗಿ ಕಾಯ್ತಾ ಇರ್ತಾಳೆ. ಆಕಾಶ್ ತಕ್ಷಣವೇ ತನ್ನ ಜೇಬಿನಿಂದ ಅತ್ಯಂತ ಸುಂದರವಾದ ತನ್ನ ಹೆಸರನ್ನು ಕೆತ್ತಲಾಗಿದ್ದ ಚಿನ್ನದ ಚೈನ್ ಒಂದನ್ನು ಹೊರಗೆ ತೆಗೆದನು. ಅದನ್ನು ಪ್ರೀತಿಯಿಂದ ಕಾವ್ಯಳ ಕೊರಳಿಗೆ ಹಾಕಿದನು. ಈ ಚೈನ್ ನಮ್ಮ ಸ್ನೇಹದ ಗುರುತು ಕಾವ್ಯ. ಇದು ನಿನ್ನ ಹತ್ತಿರ ಇರುವವರೆಗೂ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಅರ್ಥ ಎಂದು ಹೇಳಿ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಆ ಇಬ್ಬರು ಮುಗ್ಧ ಜೀವಿಗಳ ಕಣ್ಣೀರು ಅಂದು ಆ ಕತ್ತಲೆ ಕೋಣೆಯನ್ನು ತೇವಗೊಳಿಸಿತ್ತು. ಮರುದಿನ ಆಕಾಶ್ ಭಾರವಾದ ಹೃದಯದೊಂದಿಗೆ ವಿದೇಶಕ್ಕೆ ಹಾರಿದನು. ಕಾವ್ಯ ಆ ಚಿನ್ನದ ಚೈನನ್ನು ಕೈಯಲ್ಲಿ ಹಿಡಿದು ಆಕಾಶ್ ಬರುವ ದಾರಿಯನ್ನೇ ಎದುರು ನೋಡುತ್ತಿದ್ದಳು. ಕಾಲದ ಚಕ್ರ ಉರುಳಲಾರಂಭಿಸಿತು. ಕಾಲ ಯಾರಿಗಾಗಿಯೂ ಕಾಯುವುದಿಲ್ಲ. ನದಿಯ ನೀರಿನಂತೆ ಸುದೀರ್ಘ 15 ವರ್ಷಗಳು ಉರುಳಿ ಹೋಗಿದ್ದವು. ಈ 15 ವರ್ಷಗಳಲ್ಲಿ ಇಡೀ ಜಗತ್ತೇ ಬದಲಾಗಿತ್ತು. ಅಂದು ಕಣ್ಣೀರು ಸುರಿಸುತ್ತಾ ವಿದೇಶಕ್ಕೆ ಹಾರಿದ 10 ವರ್ಷದ ಪುಟಾಣಿ ಬಾಲಕ ಆಕಾಶ್ ಇಂದು 25 ವರ್ಷದ ಅತ್ಯಂತ ಸುಂದರ, ಗಾಂಭೀರ್ಯಭರಿತ ಮತ್ತು ಯಶಸ್ವಿ ಉದ್ಯಮಿಯಾಗಿ ಬೆಳೆದು ನಿಂತಿದ್ದನು. ಲಂಡನ್ನ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮುಗಿಸಿದ್ದ ಅವನು ತನ್ನ ತಂದೆಯ ವ್ಯವಹಾರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದನು. ಇಂದು ಆಕಾಶ್ ಅಕ್ಷರಶಃ ಕೋಟ್ಯಾಧಿಪತಿ. ಜಗತ್ತಿನ ಪ್ರಮುಖ ನಗರಗಳಲ್ಲಿ ಅವನ ಕಚೇರಿಗಳಿದ್ದವು. ಐಷಾರಾಮಿ ವಿದೇಶಿ ಕಾರುಗಳ ಸಾಲು, ಸ್ವಂತ ಪ್ರೈವೇಟ್ ಜೆಟ್ ವಿಮಾನ, 100 ಜನ ಕೆಲಸಗಾರರಿದ್ದರು. ದುಬಾರಿ ಸೂಟ್ ಧರಿಸಿ ಆಫೀಸ್ನ ಮೀಟಿಂಗ್ನಲ್ಲಿ ಗಾಂಭೀರ್ಯದಿಂದ ಮಾತನಾಡುವ ಆಕಾಶ್ನನ್ನು ಕಂಡರೆ ಜಗತ್ತೇ ಗೌರವದಿಂದ ತಲೆಬಾಗುತ್ತಿತ್ತು. ಆದರೆ ಇಷ್ಟೆಲ್ಲ ಯಶಸ್ಸು, ಕೀರ್ತಿ ಮತ್ತು ತಲೆ ತಿರುಗಿಸುವ ಶ್ರೀಮಂತಿಕೆಯ ನಡುವೆಯೂ ಆಕಾಶ್ನ ಹೃದಯ ಮಾತ್ರ 15 ವರ್ಷಗಳ ಹಿಂದೆ ಭಾರತದ ಆ ಕತ್ತಲೆ ಕೋಣೆಯಲ್ಲಿ ಉಳಿದು ಹೋಗಿತ್ತು. 15 ವರ್ಷಗಳಲ್ಲಿ ಒಂದೇ ಒಂದು ರಾತ್ರಿಯೂ ಆಕಾಶ್ ಕಾವ್ಯಳನ್ನು ನೆನೆಯದೆ ಮಲಗಿರಲಿಲ್ಲ. ಲಂಡನ್ನ ಐಷಾರಾಮಿ ಬೆಡ್ ಮೇಲೆ ಮಲಗಿದಾಗಲೂ ಅವನಿಗೆ ನೆನಪಾಗುತ್ತಿದ್ದುದು ಆ ಕಸದ ತೊಟ್ಟಿಯ ರಸ್ತೆ, ಆ ಬಣ್ಣದ ಗಾಳಿಪಟ ಮತ್ತು ತನಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ರಕ್ತದ ನೋವಿನಲ್ಲಿ ಬಿದ್ದಿದ್ದ ಕಾವ್ಯಳ ಮುಖ. ಕಾವ್ಯಳ ಕೊರಳಿಗೆ ಹಾಕಿದ್ದ ಚಿನ್ನದ ಚೈನ್ ಮತ್ತು ಅವಳಿಗೆ ನೀಡಿದ್ದ ಜೀವನದ ವಾಗ್ದಾನ ಆಕಾಶ್ನ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿತ್ತು. ತಾನು ಸಂಪೂರ್ಣವಾಗಿ ಸ್ವಾವಲಂಬಿಯಾದ ತಕ್ಷಣ ಭಾರತಕ್ಕೆ ಮರಳಿ ಹೋಗಿ ಕಾವ್ಯಳನ್ನು ಹುಡುಕಬೇಕೆಂಬುದೇ ಅವನ ಬದುಕಿನ ಏಕೈಕ ಗುರಿಯಾಗಿತ್ತು. ಕೊನೆಗೂ ಆ ದಿನ ಬಂದೇ ಬಿಟ್ಟಿತು. ಆಕಾಶ್ ತನ್ನ ತಂದೆ ತಾಯಿಗೆ ಯಾವುದೇ ಮುನ್ಸೂಚನೆ ನೀಡದೆ ತನ್ನ ಲಗೇಜ್ ಪ್ಯಾಕ್ ಮಾಡಿದನು. ನಾನು ಬಿಸ್ನೆಸ್ ಕೆಲಸದ ಮೇಲೆ ಭಾರತಕ್ಕೆ ಹೋಗುತ್ತಿದ್ದೇನೆ ಎಂದು ಕಂಪನಿಯ ಮ್ಯಾನೇಜರ್ಗೆ ತಿಳಿಸಿ ತನ್ನ ಖಾಸಗಿ ಜೆಟ್ ವಿಮಾನ ಹತ್ತಿ ನೇರವಾಗಿ ಭಾರತದತ್ತ ಪ್ರಯಾಣ ಬೆಳೆಸಿದನು. ಅವನ ಕಣ್ಣುಗಳಲ್ಲಿ ಕಾವ್ಯಳನ್ನು ನೋಡುವ ತವಕವಿತ್ತು. ಹೃದಯದಲ್ಲಿ ಹೊಸದೊಂದು ಆಶಾಕಿರಣವಿತ್ತು. ಭಾರತದ ವಿಮಾನ ನಿಲ್ದಾಣದಲ್ಲಿ ಇಳಿಯುತ್ತಿದ್ದಂತೆಯೇ ಆಕಾಶ್ ತನ್ನ ಮ್ಯಾನೇಜರ್ಗೆ ಫೋನ್ ಮಾಡಿ ಕಾರೊಂದನ್ನು ಸಿದ್ಧಪಡಿಸಲು ಹೇಳಿದನು. ಅವನು ತನ್ನ ತಂದೆಯ ಬಂಗಲೆಗೆ ಹೋಗುವ ಆಲೋಚನೆಯನ್ನು ಮಾಡಲಿಲ್ಲ. ಅವನಿಗೆ ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾಗಿತ್ತು. ತಾನು 15 ವರ್ಷಗಳ ಹಿಂದೆ ಕಾವ್ಯಳನ್ನು ಕೊನೆಯದಾಗಿ ಭೇಟಿಯಾಗಿದ್ದ ಆ ಹಳೆಯ ಸರ್ಕಾರಿ ಅನಾಥಾಶ್ರಮದ ಕಡೆಗೆ ಕಾರನ್ನು ಚಲಾಯಿಸಲು ಚಾಲಕನಿಗೆ ಆದೇಶಿಸಿದನು. ಕಾರು ನಗರದ ಗಡಿ ದಾಟಿ ಆ ಹಳ್ಳಿಯ ರಸ್ತೆಯಲ್ಲಿ ಸಾಗುತ್ತಿದ್ದಾಗ ಆಕಾಶ್ನ ಹೃದಯದ ಬಡಿತ ಹೆಚ್ಚಾಗುತ್ತಿತ್ತು. ಕಾವ್ಯ ಈಗ ಹೇಗಿರಬಹುದು? ಅವಳು ದೊಡ್ಡವಳಾಗಿರುತ್ತಾಳಾ? ನನ್ನನ್ನು ಕಂಡ ತಕ್ಷಣ ಅವಳ ಪ್ರತಿಕ್ರಿಯೆ ಹೇಗಿರಬಹುದು ಎಂಬ ಸಾವಿರಾರು ಆಲೋಚನೆಗಳು ಅವನ ತಲೆಯಲ್ಲಿ ಓಡಾಡುತ್ತಿದ್ದವು. ಕಾರು ಅನಾಥಾಶ್ರಮದ ಮುಂದೆ ಬಂದು ನಿಂತಿತು. ಆದರೆ ಅಲ್ಲಿನ ದೃಶ್ಯ ಆಕಾಶ್ಗೆ ಆಶ್ಚರ್ಯ ತಂದಿತು. ಆ ಹಳೆಯ ಕಟ್ಟಡ ಈಗ ಮತ್ತಷ್ಟು ಜರ್ಜರಿತವಾಗಿತ್ತು. ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದವು. ಆಕಾಶ್ ಕಾರಿನಿಂದ ಇಳಿದು ಒಳಗೆ ಹೆಜ್ಜೆ ಹಾಕಿದನು. ಒಳಗಡೆ ವಯಸ್ಸಾದ ಒಬ್ಬ ವೃದ್ಧ ಮ್ಯಾನೇಜರ್ ಹಳೆಯ ಫೈಲ್ಗಳನ್ನು ತಿರುವುತ್ತಾ ಕುಳಿತಿದ್ದರು. ಆಕಾಶ್ನ ಐಷಾರಾಮಿ ರೂಪವನ್ನು ನೋಡಿ ಅವರು ಗೌರವದಿಂದ ಎದ್ದು ನಿಂತರು. ನಮಸ್ಕಾರ ಸರ್, ಯಾರನ್ನು ಹುಡುಕಿಕೊಂಡು ಬಂದಿದ್ದೀರಿ? ನಾನೇನಾದರೂ ಸಹಾಯ ಮಾಡಬೇಕೇ ಎಂದು ವೃದ್ಧರು ಕೇಳಿದರು. ಆಕಾಶ್ ತನ್ನ ಕೋಟಿನ ಜೇಬಿನಿಂದ ಒಂದು ಹಳೆಯ ಡೈರಿಯನ್ನು ತೆಗೆದು, ನಮಸ್ಕಾರ, ನಾನು 15 ವರ್ಷಗಳ ಹಿಂದೆ ಇಲ್ಲಿಗೆ ದಾಖಲಾಗಿದ್ದ ಕಾವ್ಯ ಎಂಬ ಹುಡುಗಿಯನ್ನು ಹುಡುಕುತ್ತಾ ಬಂದಿದ್ದೇನೆ. ಅವಳಿಗೆ ಬಲಗಾಲಿಗೆ ದೊಡ್ಡ ಗಾಯವಾಗಿತ್ತು. ಅವಳು ಇಲ್ಲೇ ಇದ್ದಾಳಾ ಎಂದು ಅತ್ಯಂತ ಉತ್ಸುಕತೆಯಿಂದ ಕೇಳಿದನು. ಆ ವೃದ್ಧ ಮ್ಯಾನೇಜರ್ ಸ್ವಲ್ಪ ಹೊತ್ತು ಯೋಚಿಸಿ ಕನ್ನಡಕವನ್ನು ಸರಿಪಡಿಸುತ್ತಾ, ಕಾವ್ಯನ 15 ವರ್ಷಗಳ ಹಿಂದಿನ ವಿಷಯ ಎಂದರೆ ನೆನಪಿಸಿಕೊಳ್ಳುವುದು ಕಷ್ಟ ಸರ್. ತಡೆಯಿರಿ, ನಾನು ಹಳೆಯ ರಿಜಿಸ್ಟರ್ ಬುಕ್ ನೋಡುತ್ತೇನೆ ಎಂದು ಧೂಳು ಹಿಡಿದಿದ್ದ ಹಳೆಯದೊಂದು ದೊಡ್ಡ ಪುಸ್ತಕವನ್ನು ಮೇಜಿನ ಮೇಲಿಟ್ಟರು. ಪುಸ್ತಕದ ಪುಟಗಳನ್ನು ತಿರುಗಿಸುತ್ತಾ ಹೋದ ವೃದ್ಧರು ಒಂದು ಜಾಗದಲ್ಲಿ ನಿಂತರು. ಅಲ್ಲಿ ಕಾವ್ಯಳ ಹೆಸರು ಮತ್ತು ಅವಳ ದಾಖಲಾತಿಯ ವಿವರಗಳಿದ್ದವು. ಆದರೆ ಆ ಹೆಸರಿನ ಮುಂದೆ ಕೆಂಪು ಶಾಯಿಯಲ್ಲಿ ಬರೆದಿದ್ದ ಒಕ್ಕಣಿಕೆಯನ್ನು ನೋಡಿ ವೃದ್ಧರ ಮುಖದಲ್ಲಿ ಆತಂಕ ಮೂಡಿತು. ಆಕಾಶ್ ಅವರ ಮುಖವನ್ನು ಗಮನಿಸಿ ಆತುರದಿಂದ, ಏನಾಯ್ತು ಸರ್?
ಕಾವ್ಯ ಎಲ್ಲಿದ್ದಾಳೆ, ದಯವಿಟ್ಟು ಹೇಳಿ ಎಂದನು. ವೃದ್ಧರು ದೀರ್ಘ ನಿಟ್ಟುಸಿರು ಬಿಟ್ಟು, ನನ್ನನ್ನು ಕ್ಷಮಿಸಿ ಸರ್, ನೀವು ತುಂಬಾ ತಡವಾಗಿ ಬಂದಿದ್ದೀರಿ. ಈ ರಿಜಿಸ್ಟರ್ ಪ್ರಕಾರ ಕಾವ್ಯ ಇಲ್ಲಿಗೆ ಬಂದು 2 ವರ್ಷಗಳಾದ ಮೇಲೆ, ಅಂದರೆ ಇಂದಿಗೆ ಸರಿಯಾಗಿ 13 ವರ್ಷಗಳ ಹಿಂದೆ ಒಂದು ರಾತ್ರಿ ಈ ಅನಾಥಾಶ್ರಮದಿಂದ ಯಾರಿಗೂ ಹೇಳದೆ ಓಡಿ ಹೋಗಿದ್ದಾಳೆ ಎಂದರು. ಅವರ ಮಾತು ಕೇಳಿ ಆಕಾಶ್ನಿಗೆ ಸಿಡಿಲು ಬಡಿದಂತಾಯಿತು. ಅವನು ಮೇಜನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಏನು, ಓಡಿ ಹೋಗಿದ್ದಾಳಾ? ಯಾಕೆ ಓಡಿ ಹೋದಳು? ಅವಳು ಎಲ್ಲಿಗೆ ಹೋದಳು ಎಂದು ಹುಡುಕಲು ನೀವು ಪ್ರಯತ್ನಿಸಲಿಲ್ಲವೇ ಎಂದು ಕೇಳಿದಾಗ ವೃದ್ಧರು ಕೈಮುಗಿದು, ನೋಡಿ ಸರ್, ಇದು ಬಡ ಸರ್ಕಾರಿ ಅನಾಥಾಶ್ರಮ. ಇಲ್ಲಿ ಮಕ್ಕಳಿಗೆ ಸರಿಯಾದ ಊಟ ಬಟ್ಟೆ ಸಿಗುವುದೇ ಕಷ್ಟ. ಕಾವ್ಯ ಇಲ್ಲಿಗೆ ಬಂದ ದಿನದಿಂದಲೂ ಬರೀ ರೋಧಿಸುತ್ತಿದ್ದಳು. ಯಾರೋ ಆಕಾಶ್ ಬರ್ತಾರೆ ಅಂತ ದಿನವಿಡೀ ಗೇಟ್ ಕಡೆಗೆ ನೋಡುತ್ತಾ ಕೂರುತ್ತಿದ್ದಳು. ಇಲ್ಲಿನ ಮುಖ್ಯಸ್ಥರು ಅವಳಿಗೆ ತುಂಬಾ ಬೈಯುತ್ತಿದ್ದರು, ಕೆಲಸ ಮಾಡಿಸುತ್ತಿದ್ದರು. ಆ ಕಿರುಕುಳ ತಾಳಲಾರದೆ ಅವಳು ಒಂದು ದಿನ ರಾತ್ರಿ ಗೋಡೆ ಜಿಗಿದು ಓಡಿ ಹೋದಳು. ನಾವು ಪೊಲೀಸರಿಗೆ ದೂರು ನೀಡಿದ್ದೆವು, ಆದರೆ ಯಾರೂ ಕೂಡ ಅನಾಥ ಹುಡುಗಿಯನ್ನು ಹುಡುಕುವ ಗೋಜಿಗೆ ಹೋಗಲಿಲ್ಲ ಎಂದರು. ಅನಾಥಾಶ್ರಮದಿಂದ ಹೊರಬಂದ ಆಕಾಶ್ ದಿಕ್ಕು ತೋಚದಂತಾದನು. ಕಾರಿನ ಹಿಂಬದಿಯ ಸೀಟಿನಲ್ಲಿ ಕುಳಿತು ಅವನು ತಲೆ ಹಿಡಿದು ಕಣ್ಣೀರು ಹಾಕುತ್ತಾ ಕುಳಿತಿದ್ದನು. ಕಾವ್ಯ, ನೀನು ಎಲ್ಲಿದ್ದೀಯಾ? ನನ್ನ ಮೇಲಿನ ಕೋಪಕ್ಕೆ ಓಡಿ ಹೋದೆಯಾ? ಅಥವಾ ಈ ಸಮಾಜ ನಿನಗೆ ಅಷ್ಟೊಂದು ಹಿಂಸೆ ನೀಡಿತೆ ಎಂದು ಅವನು ಒಳಗೊಳಗೆ ಹಲುಬಿದನು. ಆದರೆ ಆಕಾಶ್ ಸೋಲೊಪ್ಪಿಕೊಳ್ಳುವವನಾಗಿರಲಿಲ್ಲ. ಅವನು ತಕ್ಷಣವೇ ತನ್ನ ಇಡೀ ಸಾಮರ್ಥ್ಯ ಮತ್ತು ಹಣದ ಶಕ್ತಿಯನ್ನು ಕಾವ್ಯಾಳ ಹುಡುಕಾಟಕ್ಕೆ ಬಳಸಲು ನಿರ್ಧರಿಸಿದನು. ಅವನು ನಗರದ ಅತ್ಯಂತ ದುಬಾರಿ ಮತ್ತು ಪ್ರಭಾವಿ ಖಾಸಗಿ ಪತ್ತೆದಾರಿ ಸಂಸ್ಥೆಯ ಮುಖ್ಯಸ್ಥರನ್ನು ತನ್ನ ಕಚೇರಿಗೆ ಕರೆಸಿದನು. ನಿಮಗೆ ಎಷ್ಟು ಹಣ ಬೇಕಾದರೂ ಕೊಡುತ್ತೇನೆ. ಇಡೀ ನಗರವನ್ನು, ಇಡೀ ದೇಶವನ್ನು ಜಾಲಾಡಿ, ನನಗೆ ಕಾವ್ಯ ಸಿಗಬೇಕು. ಅವಳ ಫೋಟೋ ನನ್ನ ಹತ್ತಿರ ಇಲ್ಲ, ಆದರೆ ಅವಳ ಕೊರಳಿನಲ್ಲಿ ನನ್ನ ಹೆಸರಿರುವ ಚಿನ್ನದ ಚೈನ್ ಇರಬೇಕು. ಈ ಕುರುಹುಗಳನ್ನು ಇಟ್ಟುಕೊಂಡು ಅವಳನ್ನು ಹುಡುಕಿ ಎಂದು ಆಕಾಶ್ ಆದೇಶಿಸಿದನು. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ಆಕಾಶ್ ಹಗಲು ರಾತ್ರಿ ಎನ್ನದೆ ತಾನೇ ಸ್ವತಃ ಕಾರು ಚಲಾಯಿಸಿಕೊಂಡು ನಗರದ ಕೊಳಚೆ ಪ್ರದೇಶಗಳು, ಭಿಕ್ಷುಕರು ಇರುವ ಜಾಗಗಳು, ಹಳೆಯ ಕಸದ ಕ್ವಾರಿಗಳಿಗೆ ಹೋಗಿ ಕಾವ್ಯಾಳ ಬಗ್ಗೆ ವಿಚಾರಿಸತೊಡಗಿದನು. ಪ್ರತಿಯೊಬ್ಬ ಬಡ ಹುಡುಗಿಯಲ್ಲೂ ಅವನು ಕಾವ್ಯಾಳನ್ನೇ ಕಾಣುತ್ತಿದ್ದನು. ಪತ್ರಿಕೆಗಳಲ್ಲಿ ದೊಡ್ಡದಾಗಿ ಜಾಹೀರಾತು ನೀಡಿದನು. ಕಾವ್ಯಾಳನ್ನು ಪತ್ತೆ ಹಚ್ಚಿದವರಿಗೆ ಲಕ್ಷಾಂತರ ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಿಸಿದನು. ಆದರೆ 6 ತಿಂಗಳು ಕಳೆದರೂ ಕಾವ್ಯಾಳ ಯಾವುದೇ ಸಣ್ಣ ಸುಳಿವು ಸಿಗಲಿಲ್ಲ. ಆಕಾಶ್ನ ಆಪ್ತರು ಮತ್ತು ಅವನ ಹೆತ್ತವರು, ಆ ಹುಡುಗಿ ಇಷ್ಟರೊಳಗೆ ಸತ್ತು ಹೋಗಿರಬಹುದು ಆಕಾಶ್, ಅವಳನ್ನು ಹುಡುಕುವುದು ವ್ಯರ್ಥ, ನಿನ್ನ ಬಿಸ್ನೆಸ್ ಕಡೆ ಗಮನ ಕೊಡು ಎಂದು ಬುದ್ಧಿವಾದ ಹೇಳಿದರು. ಆದರೆ ಆಕಾಶ್ನ ಹೃದಯ ಮಾತ್ರ ಅದನ್ನೊಪ್ಪಲು ಸಿದ್ಧವಿರಲಿಲ್ಲ. ಇಲ್ಲ, ನನ್ನ ಕಾವ್ಯ ಸತ್ತಿರಲು ಸಾಧ್ಯವಿಲ್ಲ. ಅವಳು ಎಲ್ಲೋ ಒಂದು ಕಡೆ ಇನ್ನು ನನಗಾಗಿ ಕಾಯುತ್ತಿರುತ್ತಾಳೆ. ನನ್ನ ಪ್ರೀತಿ ನಿಜವಾಗಿದ್ದರೆ ಅವಳು ನನಗೆ ಸಿಕ್ಕೇ ಸಿಗುತ್ತಾಳೆ ಎಂದು ಅವನು ಹಠ ಹಿಡಿದಿದ್ದನು. ತೀವ್ರ ಬೇಸರ ಮತ್ತು ಹತಾಶೆಯಿಂದ ಆಕಾಶ್ನ ಆರೋಗ್ಯ ಹದಗೆಡತೊಡಗಿತ್ತು. ಪ್ರಪಂಚವನ್ನೇ ಕೊಳ್ಳಬಲ್ಲ ಶ್ರೀಮಂತಿಕೆ ಇದ್ದರೂ ತನ್ನ ಜೀವದ ಗೆಳತಿಯನ್ನು ಹುಡುಕಲಾಗುತ್ತಿಲ್ಲವಲ್ಲ ಎಂಬ ನೋವು ಅವನನ್ನು ದಿನ ದಿನವೂ ಒಳಗಿನಿಂದಲೇ ಕೊಲ್ಲುತ್ತಿತ್ತು. ಕಾವ್ಯಾಳನ್ನು ಕಾಣದ ಆಕಾಶ್ನ ಜಗತ್ತು ಸಂಪೂರ್ಣ ಕತ್ತಲಾಗಿ ಮಾರ್ಪಟ್ಟಿತ್ತು. ವಿಧಿಯ ಮುಂದಿನ ಆಟ ಮತ್ತಷ್ಟು ಭಯಾನಕವಾಗಿತ್ತು. ಅದೊಂದು ಘೋರವಾದ ಅಮಾವಾಸ್ಯೆಯ ರಾತ್ರಿ. ಇಡೀ ನಗರವು ಗಾಢವಾದ ನಿದ್ರೆಗೆ ಜಾರಿತ್ತು. ಆದರೆ ಆಕಾಶ್ನ ವಿಶಾಲವಾದ ಕೋಣೆಯಲ್ಲಿ ಮಾತ್ರ ಇನ್ನು ಬೆಳಕು ಉರಿಯುತ್ತಲೇ ಇತ್ತು. ಕಳೆದ 6 ತಿಂಗಳಿಂದ ಕಾವ್ಯಾಳನ್ನು ಹುಡುಕಿ ಹುಡುಕಿ ದಣಿದಿದ್ದ ಆಕಾಶ್ ಕೈಯಲ್ಲಿ ಮದ್ಯದ ಲೋಟವನ್ನು ಹಿಡಿದು ಕಿಟಕಿಯ ಬಳಿ ನಿಂತಿದ್ದನು. ಹೊರಗೆ ಸುರಿಯುತ್ತಿದ್ದ ಮಳೆ ಅವನ ಕಣ್ಣೀರಿಗೆ ಸಾಕ್ಷಿಯಾದಂತಿತ್ತು. ಅವನ ತಲೆಯಲ್ಲಿ ಕಾವ್ಯಾಳ ಮುಗ್ಧ ಮುಖ ಮತ್ತು ಅವಳನ್ನು ಕಳೆದುಕೊಂಡ ಹತಾಶೆ ಮಾತ್ರ ತಾಂಡವವಾಡುತ್ತಿತ್ತು. ಕಾವ್ಯ, ನೀನು ಎಲ್ಲಿದ್ದೀಯಾ? ನನ್ನ ಸಂಪತ್ತು, ನನ್ನ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲವೂ ನೀನಿಲ್ಲದೆ ಕೇವಲ ಕಸದಂತೆ ಕಾಣುತ್ತಿದೆ ಎಂದು ಅವನು ತನಗೆ ತಾನೇ ಹಲಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವನ ಐಫೋನ್ ತೀವ್ರವಾಗಿ ಕಂಪಿಸತೊಡಗಿತು. ಪರದೆಯ ಮೇಲೆ ಆಕಾಶ್ ನೇಮಿಸಿದ್ದ ಅತ್ಯಂತ ನಂಬಿಕಸ್ಥ ಮತ್ತು ಪ್ರತಿಭಾವಂತ ಖಾಸಗಿ ಪತ್ತೆದಾರಿ ಸಂಸ್ಥೆಯ ಮುಖ್ಯಸ್ಥ ವಿಕ್ರಮ್ ಹೆಸರು ಮೂಡಿಬಂದಿತ್ತು. ಈ ನಡುರಾತ್ರಿಯಲ್ಲಿ ವಿಕ್ರಮ್ ಫೋನ್ ಮಾಡುತ್ತಿದ್ದಾನೆ ಎಂದರೆ ಏನೋ ಒಂದು ದೊಡ್ಡ ಸುಳಿವು ಸಿಕ್ಕಿರಲೇಬೇಕು ಎಂದು ಆಕಾಶ್ನ ನಶೆ ಒಂದು ಕ್ಷಣದಲ್ಲಿ ಇಳಿದು ಹೋಯಿತು. ಅವನು ತಕ್ಷಣವೇ ಕಾಲ್ ರಿಸೀವ್ ಮಾಡಿದನು. ಹೇಳು ವಿಕ್ರಮ್, ಏನಾದರೂ ಮಾಹಿತಿ ಸಿಕ್ಕಿತೆ? ನನ್ನ ಕಾವ್ಯ ಎಲ್ಲಿದ್ದಾಳೆ? ಆಕಾಶ್ನ ಧ್ವನಿಯಲ್ಲಿ ಆತುರ ಮತ್ತು ಕಾತುರ ಎದ್ದು ಕಾಣುತ್ತಿತ್ತು. ಆದರೆ ಫೋನ್ನ ಇನ್ನೊಂದು ಬದಿಯಿಂದ ವಿಕ್ರಮ್ನ ಧ್ವನಿ ಎಂದಿನಂತೆ ಗಂಭೀರವಾಗಿರಲಿಲ್ಲ. ಅವನ ಧ್ವನಿ ನಡುಗುತ್ತಿತ್ತು. ಆ ಧ್ವನಿಯಲ್ಲಿ ತೀವ್ರವಾದ ಭಯವಿತ್ತು. ವಿಕ್ರಮ್ ತಡಬಡಿಸುತ್ತಾ, ಸರ್ ಕಾವ್ಯಾಳ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದರೆ ನಾನು ಹೇಳಲಿರುವ ಸತ್ಯ ತುಂಬ ಭೀಕರವಾಗಿದೆ ಸರ್. ಆಕಾಶ್ನ ಹೃದಯದ ಬಡಿತ ತಕ್ಷಣವೇ 100ಕ್ಕೆ ಏರಿತ್ತು. ಅವನು ಕಿಟಕಿಯ ಗ್ಲಾಸನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಏನಿದ್ದರೂ ನೇರವಾಗಿ ಹೇಳು ವಿಕ್ರಮ್, ಅವಳು ಬದುಕಿದ್ದಾಳೆ ತಾನೆ? ನನಗೆ ಬೇರೇನು ಬೇಡ, ಸತ್ಯ ಏನೆಂದು ತಕ್ಷಣ ಹೇಳು ಎಂದು ಗದರಿಸಿದನು.
ವಿಕ್ರಮ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಹೇಳಲಾರಂಭಿಸಿದನು. ಸರ್, 13 ವರ್ಷಗಳ ಹಿಂದೆ ಕಾವ್ಯ ಆ ಅನಾಥಾಶ್ರಮದಿಂದ ಓಡಿ ಬಂದಾಗ ಅವಳು ನೇರವಾಗಿ ಈ ನಗರಕ್ಕೆ ಬರಲು ಪ್ರಯತ್ನಿಸಿದ್ದಾಳೆ. ನಿಮ್ಮನ್ನು ಹುಡುಕಿಕೊಂಡು ಅವಳು ರೈಲ್ವೆ ಸ್ಟೇಷನ್ ಹತ್ತಿರ ಬಂದಾಗ ಅಲ್ಲಿ ಹೊಂಚು ಹಾಕಿ ಕುಳಿತಿದ್ದ ಕ್ರೂರ ಮಾಫಿಯಾ ಗ್ಯಾಂಗ್ನ ಕಣ್ಣಿಗೆ ಅವಳು ಬಿದ್ದಿದ್ದಾಳೆ ಸರ್. ಅವಳನ್ನು ಅಪಹರಿಸಲಾಗಿದೆ. ಅಪಹರಣವೇ? ಆಕಾಶ್ನ ಕೈಲಿದ್ದ ಗ್ಲಾಸ್ ನೆಲಕ್ಕೆ ಬಿದ್ದು ಚೂರು ಚೂರಾಯಿತು. ಯಾರು ಅವಳನ್ನು ಅಪಹರಿಸಿದ್ದು? ಈಗ ಅವಳು ಎಲ್ಲಿದ್ದಾಳೆ? ವಿಕ್ರಮ್ ಧ್ವನಿಯನ್ನು ಮತ್ತಷ್ಟು ತಗ್ಗಿಸಿ ಸುತ್ತಲೂ ಯಾರೂ ಇಲ್ಲದಿದ್ದರೂ ರಹಸ್ಯವಾಗಿ ಮಾತನಾಡುವಂತೆ ಹೇಳಿದನು. ಸರ್, ಈ ನಗರದ ಹೊರವಲಯದಲ್ಲಿ ಯಾರು ಕಾಲಿಡದ ಒಂದು ಹಳೆಯ ಕೈಗಾರಿಕಾ ಪ್ರದೇಶವಿದೆ. ಅದನ್ನು ಜನ ಭೈರಪ್ಪನ ಬಸ್ತಿ ಎಂದು ಕರೆಯುತ್ತಾರೆ. ಈ ಭೈರಪ್ಪ ಎಂಬುವನು ಕೇವಲ ಒಬ್ಬ ಗ್ಯಾಂಗ್ಸ್ಟರ್ ಅಲ್ಲ ಸರ್. ಅವನು ಈ ರಾಜ್ಯದ ಅತ್ಯಂತ ಭೀಕರ ಮತ್ತು ಕ್ರೂರ ಮಾಫಿಯಾ ಗ್ಯಾಂಗ್ನಲ್ಲಿದ್ದಾನೆ. ಮಾನವ ಕಳ್ಳಸಾಗಾಣಿಕೆ, ಚಿಕ್ಕ ಮಕ್ಕಳನ್ನು ಅಪಹರಿಸಿ ಭಿಕ್ಷಾಟನೆ ದಂಧೆಗೆ ತಳ್ಳುವುದು, ಅಂಗಾಂಗ ಮಾರಾಟ ಮತ್ತು ಹೆಣ್ಣು ಮಕ್ಕಳನ್ನು ನರಕಕ್ಕೆ ತಳ್ಳುವುದು ಇವನ ಮುಖ್ಯ ದಂಧೆಗಳು. ಅನಾಥಾಶ್ರಮದಿಂದ ಓಡಿ ಬಂದ ಕಾವ್ಯಾಳನ್ನು ಭೈರಪ್ಪನ ಆಳುಗಳು ಹಿಡಿದು ತಂದು ಅವನ ಅಡಗುತಾಣದಲ್ಲಿ ಕೂಡಿಟ್ಟಿದ್ದಾರೆ. ಸರ್, ಕಳೆದ 13 ವರ್ಷಗಳಿಂದ, ಹೌದು ಪೂರ್ತಿ 13 ವರ್ಷಗಳಿಂದ ಕಾವ್ಯ ಆ ಕ್ರೂರ ಭೈರಪ್ಪನ ಸೆರೆಯಲ್ಲಿದ್ದಾಳೆ. ಅಲ್ಲಿ ಹೆಣ್ಣು ಮಕ್ಕಳನ್ನು ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸಿಕೊಳ್ಳಲಾಗುತ್ತದೆ. ಹಗಲಿರುಳು ಅವರಿಂದ ಬಲವಂತವಾಗಿ ದುಡಿಸಿಕೊಳ್ಳಲಾಗುತ್ತದೆ. ಮಾತನ್ನು ಕೇಳದಿದ್ದರೆ ಚಾವಟಿಯಿಂದ ಚರ್ಮ ಸುಲಿಯುವಂತೆ ಹೊಡೆಯುತ್ತಾರೆ. ಈಗಾಗಲೇ ಎಷ್ಟೋ ಜನ ಹುಡುಗಿಯರು ಅಲ್ಲಿ ಬಲಿಯಾಗಿದ್ದಾರೆ. ಕಾವ್ಯ ಇನ್ನೂ ಬದುಕಿದ್ದಾಳೆ ಸರ್, ಆದರೆ ಅವಳ ಸ್ಥಿತಿ ನರಕಕ್ಕಿಂತಲೂ ಕಡೆಯಾಗಿದೆ. ಈ ಮಾತುಗಳನ್ನು ಕೇಳುತ್ತಿದ್ದಂತೆ ಆಕಾಶ್ನ ಕಣ್ಣುಗಳು ಕೆಂಪಗಾದವು. ಅವನು ಕೋಪದಿಂದ ಹಲ್ಲುಗಳನ್ನು ಕಡೆಯತೊಡಗಿದ. ಅವನ ಕೈಗಳು ಮುಷ್ಟಿ ಕಟ್ಟಿದವು. ತನ್ನ ಪ್ರಾಣವನ್ನು ಉಳಿಸಿದ ಹುಡುಗಿ ಕಳೆದ 13 ವರ್ಷಗಳಿಂದ ಇಂತಹ ಭೀಕರ ನರಕದಲ್ಲಿ ಕಿರುಕುಳ ಅನುಭವಿಸುತ್ತಿದ್ದಾಳೆ. ಅವಳು ಪಡುತ್ತಿರುವ ಕಷ್ಟಕ್ಕೆ ಕಾರಣ ತನ್ನ ಹೆತ್ತವರು ಅವಳನ್ನು ಅನಾಥಾಶ್ರಮಕ್ಕೆ ತಳ್ಳಿದ್ದು ತಾನೆ. ಈ ಆಲೋಚನೆ ಆಕಾಶ್ನನ್ನು ಹುಚ್ಚನನ್ನಾಗಿ ಮಾಡಿತು. ಆಕಾಶ್ನ ಧ್ವನಿ ಸಿಂಹದ ಘರ್ಜನೆಯಂತೆ ಕೋಣೆಯಲ್ಲಿ ಪ್ರತಿಧ್ವನಿಸಿತು. ನನ್ನ ಕಾವ್ಯಾಳ ಮೈಮೇಲೆ ಒಂದು ಸಣ್ಣ ಗೀರು ಬಿದ್ದಿದ್ದರೂ ನಾನು ಆ ಭೈರಪ್ಪನ ಇಡೀ ಸಾಮ್ರಾಜ್ಯವನ್ನು ಜೀವಂತವಾಗಿ ಸುಟ್ಟು ಬೂದಿ ಮಾಡ್ತೀನಿ. ವಿಕ್ರಮ್ ಗಾಬರಿಯಿಂದ, ಬೇಡ ಸರ್, ದಯವಿಟ್ಟು ಅವಸರ ಪಡಬೇಡಿ. ಆ ಜಾಗಕ್ಕೆ ಕಾನೂನಿನ ರಕ್ಷಣೆಯೂ ಇಲ್ಲ. ಅಲ್ಲಿಗೆ ಪೊಲೀಸರು ಕೂಡ ಹೋಗಲು ಹೆದರುತ್ತಾರೆ. ಭೈರಪ್ಪನ ಹತ್ತಿರ ಆಧುನಿಕ ಶಸ್ತ್ರಾಸ್ತ್ರಗಳಿವೆ ಮತ್ತು ಅವನ ಹಿಂದೆ ದೊಡ್ಡ ರಾಜಕಾರಣಿಗಳ ಕೈ ಇದೆ. ನೀವು ಅಲ್ಲಿಗೆ ಹೋದರೆ ನಿಮ್ಮ ಪ್ರಾಣಕ್ಕೆ ಗಂಡಾಂತರ ಗ್ಯಾರಂಟಿ. ಕಾವ್ಯಾಳನ್ನು ಮರೆತು ಬಿಡುವುದು ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು ಸರ್ ಎಂದು ಎಚ್ಚರಿಸಿದನು. ಆಕಾಶ್ ಜೋರಾಗಿ ನಗುತ್ತಾ, ಮರೆತು ಬಿಡಬೇಕೇ? ವಿಕ್ರಮ್, ಆಕಾಶ್ ಬದುಕಿರುವುದೇ ಕಾವ್ಯ ಕೊಟ್ಟ ಭಿಕ್ಷೆಯಿಂದ. ಅವಳನ್ನು ಆ ನರಕದಲ್ಲಿ ಬಿಟ್ಟು ನಾನು ಈ ಐಷಾರಾಮಿ ಬದುಕನ್ನು ಅನುಭವಿಸಬೇಕೇ? ಇಂದು ರಾತ್ರಿಯೇ ಆ ನರಕಕ್ಕೆ ಅಂತ್ಯ ಹಾಡುತ್ತೇನೆ ಎಂದನು. ಅವನು ತಕ್ಷಣವೇ ಫೋನ್ ಕಟ್ ಮಾಡಿ ತನ್ನ ವೈಯಕ್ತಿಕ ಭದ್ರತಾ ವಿಭಾಗದ ಮುಖ್ಯಸ್ಥನಿಗೆ ಕರೆ ಮಾಡಿದನು. ಜಾನ್, ತಕ್ಷಣವೇ ನಮ್ಮ ದಕ್ಷ ಮಾಜಿ ಸೈನಿಕರಾಗಿರುವ 20 ಜನ ಸಶಸ್ತ್ರ ಸೈನಿಕರನ್ನು ರೆಡಿ ಮಾಡು. ನಮಗೆ ಬುಲೆಟ್ ಪ್ರೂಫ್ ಕಾರುಗಳು ಮತ್ತು ಅತ್ಯಾಧುನಿಕ ಗನ್ಗಳು ಬೇಕು. ಇನ್ನು ಅರ್ಧ ಗಂಟೆಯಲ್ಲಿ ನಾವು ನಗರದ ಹೊರವಲಯದ ಭೈರಪ್ಪನ ಅಡಗುತಾಣದ ಕಡೆಗೆ ಹೊರಡುತ್ತಿದ್ದೇವೆ. ಇದೊಂದು ಆರ್ ಯುದ್ಧ ಎಂದು ಖಡಕ್ ಆಗಿ ಆಜ್ಞಾಪಿಸಿದನು. ಆಕಾಶ್ ತನ್ನ ಕೋಟನ್ನು ಧರಿಸಿ 15 ವರ್ಷಗಳ ಹಿಂದೆ ಕಾವ್ಯ ತನಗೆ ಕೊಟ್ಟಿದ್ದ ಆ ಸಣ್ಣ ಬಣ್ಣದ ಕಲ್ಲನ್ನು ಜೇಬಿನಲ್ಲಿಟ್ಟುಕೊಂಡನು. ಅವನು ತನ್ನ ಕಾರಿನ ಕಡೆಗೆ ಹೆಜ್ಜೆ ಹಾಕುವಾಗ ಅವನ ಮುಖದಲ್ಲಿ ಯಾವುದೇ ಭಯದ ಲಕ್ಷಣವಿರಲಿಲ್ಲ. ಬದಲಿಗೆ ತನ್ನ ಪ್ರೀತಿಯನ್ನು ರಕ್ಷಿಸಲು ಹೊರಟ ಒಬ್ಬ ವೀರನ ತೇಜಸ್ಸಿತ್ತು. ಕಾರುಗಳು ಅತಿ ವೇಗವಾಗಿ ನಗರದ ಗಡಿ ದಾಟಿ ನಿರ್ಜನ ಪ್ರದೇಶದ ಕಡೆಗೆ ನುಗ್ಗತೊಡಗಿತು. ಇದ್ದಕ್ಕಿದ್ದಂತೆ ಕತ್ತಲನ್ನು ಸೀಳಿಕೊಂಡು ಬಂದ 4 ಕಪ್ಪು ಬುಲೆಟ್ ಪ್ರೂಫ್ ಕಾರುಗಳ ಹೆಡ್ಲೈಟ್ಗಳು ಭೈರಪ್ಪನ ಅಡಗುತಾಣದ ಮುಖ್ಯ ಗೇಟಿನ ಮೇಲೆ ಬಿದ್ದವು. ಆಕಾಶ್ನ ಕಣ್ಣುಗಳಲ್ಲಿ ಯಾವುದೇ ಭಯವಿರಲಿಲ್ಲ. ಕೇವಲ ತನ್ನ ಜೀವದ ಗೆಳತಿಯನ್ನು ರಕ್ಷಿಸುವ ರೌದ್ರಾವತಾರವಿತ್ತು. ಮುಖ್ಯ ಗೇಟಿನ ಬಳಿ ಮಾರಕಾಸ್ತ್ರಗಳನ್ನು ಹಿಡಿದು ನಿಂತಿದ್ದ ಭೈರಪ್ಪನ ಆಳುಗಳು ಕಾರುಗಳನ್ನು ನೋಡಿ ಅಲರ್ಟ್ ಆದರು. ಯಾರೋ ನೀವು? ಇದು ಭೈರಪ್ಪನ ಜಾಗ. ಪ್ರಾಣದ ಆಸೆ ಇದ್ದರೆ ಓಡಿ ಹೋಗಿ ಎಂದು ಒಬ್ಬ ಗೂಂಡ ಕಿರುಚಿದನು. ಆಕಾಶ್ ತನ್ನ ಅಂಗರಕ್ಷಕನಿಗೆ ಸನ್ನೆ ಮಾಡಿದನು. ಮರುಕ್ಷಣವೇ ಜಾನ್ ಮತ್ತು ಅವನ ತಂಡದವರು ಆ ಗೂಂಡಗಳ ಮೇಲೆ ಮುಗಿಬಿದ್ದರು. ಆಕಾಶ್ನ ಅಂಗರಕ್ಷಕರು ಕೆಲವೇ ನಿಮಿಷಗಳಲ್ಲಿ ಭೈರಪ್ಪನ ಕಾವಲುಗಾರರನ್ನು ಧೂಳಿಪಟ ಮಾಡಿ ನೆಲಕ್ಕೆ ಉರುಳಿಸಿದರು. ಆಕಾಶ್ ಮುರಿದು ಬಿದ್ದ ಗೇಟನ್ನು ದಾಟಿ ಆ ಬೃಹತ್ ಕತ್ತಲೆಯ ಗೋದಾಮಿನೊಳಗೆ ನುಗ್ಗಿದನು. ಒಳಗೆ ಹೋಗುತ್ತಿದ್ದಂತೆಯೇ ಆಕಾಶ್ನ ಕಣ್ಣಿಗೆ ಬಿದ್ದ ದೃಶ್ಯಗಳು ಅವನ ರಕ್ತ ಕುದಿಯುವಂತೆ ಮಾಡಿದವು. ಕಬ್ಬಿಣದ ದೊಡ್ಡ ಪಂಜರಗಳಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು, ಹುಡುಗಿಯರನ್ನು ಪ್ರಾಣಿಗಳಂತೆ ಕೂಡಿಡಲಾಗಿತ್ತು. ಆಕಾಶ್ನನ್ನು ನೋಡಿ ಅವರೆಲ್ಲ ದೈನ್ಯತೆಯಿಂದ ಅಳತೊಡಗಿದರು. ಆಕಾಶ್ ಜೋರಾಗಿ ಕೂಗಿದನು, ಕಾವ್ಯ, ಕಾವ್ಯ, ಎಲ್ಲಿದ್ದೀಯಾ ನೀನು? ನಿನ್ನ ಆಕಾಶ್ ಬಂದಿದ್ದಾನೆ ಕಾವ್ಯ. ಯಾರೋ ಅವನು? ನನ್ನದೇ ಮಾಳಕ್ಕೆ ಬಂದು ಕೂಗುತ್ತಿರೋ ಗಂಡಸು ಎಂಬ ಭೀಕರ ಧ್ವನಿಯೊಂದು ಆ ಮುರಿದ ಕಟ್ಟಡದ ಮೇಲ್ಭಾಗದಿಂದ ಕೇಳಿಸಿತು.
ಆಕಾಶ್ ತಿರುಗಿ ನೋಡಿದಾಗ ಕೈಯಲ್ಲಿ ದೊಡ್ಡದೊಂದು ಕಬ್ಬಿಣದ ರಾಡ್ ಹಿಡಿದು ಮುಖದ ತುಂಬ ಗಾಯದ ಕಲೆಗಳಿದ್ದ ಕ್ರೂರ ಮಾಫಿಯಾ ನಾಯಕ ಭೈರಪ್ಪ ತನ್ನ ಗುಂಡಗಳೊಂದಿಗೆ ಮೆಟ್ಟಿಲಿಳಿದು ಬರುತ್ತಿದ್ದನು. ಅವನ ಮುಖದಲ್ಲಿ ರಾಕ್ಷಸ ನಗುವಿತ್ತು. ಆಕಾಶ್ ಒಂದು ಹೆಜ್ಜೆ ಮುಂದೆ ಇಟ್ಟು ತನ್ನ ಕೋಟಿನ ಒಳಗಿನಿಂದ ಕೋಟ್ಯಾಂತರ ರೂಪಾಯಿಯ ಬ್ಲ್ಯಾಂಕ್ ಚೆಕ್ ಬುಕ್ ಹೊರಗೆ ತೆಗೆದು ಭೈರಪ್ಪನ ಕಡೆಗೆ ಎಸೆದನು. ಭೈರಪ್ಪ, ನಿನಗೆ ಎಷ್ಟು ಕೋಟಿ ಹಣ ಬೇಕೋ ಈ ಚೆಕ್ನಲ್ಲಿ ಬರೆದುಕೋ. ನನ್ನ ಇಡೀ ಆಸ್ತಿಯನ್ನು ನಿನಗೆ ಬರೆದುಕೊಡಲು ನಾನು ಸಿದ್ಧ. ಆದರೆ ನನಗೆ ನನ್ನ ಕಾವ್ಯ ಬೇಕು. ಅವಳನ್ನು ತಕ್ಷಣವೇ ನನಗೆ ಒಪ್ಪಿಸು ಎಂದು ಗರ್ಜಿಸಿದನು. ಭೈರಪ್ಪ ಆ ಚೆಕ್ ಬುಕ್ ಅನ್ನು ಕಾಲಿನಿಂದ ತುಳಿದು ಅಟ್ಟಹಾಸದಿಂದ ನಕ್ಕನು. ಕೋಟಿ ಹಣದ ಜಂಬ ಈ ಭೈರಪ್ಪನ ಹತ್ತಿರ ತೋರಿಸಬೇಡ. ಇಲ್ಲಿ ಹಣ ಕೆಲಸ ಮಾಡಲ್ಲ. ಭೈರಪ್ಪನ ಕಾನೂನು ಮಾತ್ರ ಕೆಲಸ ಮಾಡೋದು. ನೀನು ಕೇಳುತ್ತಿರೋ ಆ ಹುಡುಗಿ ಕಳೆದ 13 ವರ್ಷಗಳಿಂದ ನನ್ನ ಗುಲಾಮಳಾಗಿ ಬದುಕುತ್ತಿದ್ದಾಳೆ. ಭೈರಪ್ಪ ತನ್ನ ವಸ್ತುವನ್ನು ಯಾರಿಗೂ ಬಿಟ್ಟುಕೊಡಲ್ಲ ಎಂದನು. ಅವಳು ವಸ್ತುವಲ್ಲ, ನನ್ನ ಜೀವ ಎಂದು ಆಕಾಶ್ ಕಿರುಚಿದ. ತನ್ನ ಕೈಲಿದ್ದ ಗನ್ ಹಿಡಿದು ನೇರವಾಗಿ ಭೈರಪ್ಪನ ಗುಂಪಿನ ಮೇಲೆ ನುಗ್ಗಿದನು. ಭೈರಪ್ಪನ ಗುಂಡಾಗಳು ಆಕಾಶ್ನ ಮೇಲೆ ಮುಗಿಬಿದ್ದರು. ಆಕಾಶ್ ತನ್ನ ಪ್ರಾಣದ ಹಂಗು ತೊರೆದು ಹೋರಾಡಿದನು. ಆ ಹೋರಾಟದಲ್ಲಿ ರೌಡಿಯೊಬ್ಬನು ಬೀಸಿದ ಕತ್ತಿ ಆಕಾಶ್ನ ಹಣೆ ಹಾಗೂ ಕೈಗೆ ತಗುಲಿ ರಕ್ತ ಚಿಮ್ಮಿತು. ಆದರೆ ಆಕಾಶ್ ಆ ನೋವನ್ನು ಲೆಕ್ಕಿಸಲಿಲ್ಲ. ಅವನ ತಲೆಯಲ್ಲಿ ಕೇವಲ ಕಾವ್ಯಾಳ ಮುಖ ಮಾತ್ರ ತೇಲುತ್ತಿತ್ತು. ತನ್ನ ಅಂಗರಕ್ಷಕರು ಗೂಂಡಾಗಳನ್ನು ಸದೆಬಡಿಯುತ್ತಿದ್ದಾಗ ಆಕಾಶ್ ಭೈರಪ್ಪನ ತಲೆಗೆ ಗಟ್ಟಿಯಾಗಿ ಹೊಡೆದು ಅವನನ್ನು ನೆಲಕ್ಕೆ ಉರುಳಿಸಿ ಗೋದಾಮಿನ ಹಿಂಭಾಗದಲ್ಲಿದ್ದ ಕತ್ತಲೆಯ ನೆಲಮಾಳಿಗೆಯ ಕಡೆಗೆ ಓಡಿದನು. ನೆಲಮಾಳಿಗೆ ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದಂತೆ ದುರ್ವಾಸನೆ ಮತ್ತು ಕತ್ತಲೆ ಆಕಾಶ್ನನ್ನು ಆವರಿಸಿದವು. ಅಲ್ಲಿ ಸಂಪೂರ್ಣವಾಗಿ ನೀರು ತುಂಬಿತ್ತು. ನೆಲಮಾಳಿಗೆ ಕೊನೆಯಲ್ಲಿದ್ದ ಒಂದು ಕಬ್ಬಿಣದ ಜೈಲಿನ ಬಾಗಿಲಿಗೆ ದಪ್ಪಗಿನ ಸರಪಳಿ ಮತ್ತು ಬೀಗ ಹಾಕಲಾಗಿತ್ತು. ಆಕಾಶ್ ತನ್ನ ಫೋನಿನ ಫ್ಲಾಶ್ ಲೈಟ್ ಆನ್ ಮಾಡಿ ಒಳಗಡೆ ನೋಡಿದನು. ಅಲ್ಲಿನ ದೃಶ್ಯವನ್ನು ಕಂಡ ಆಕಾಶ್ನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಮೂಲೆಯಲ್ಲಿ ಗಲೀಜು ನೀರಿನ ನಡುವೆ ಹರಿದು ಹೋಗಿದ್ದ ಬಟ್ಟೆಯನ್ನುಟ್ಟು ದುರ್ಬಲಳಾಗಿ ಕೇವಲ ಮೂಳೆಗಳ ರಾಶಿಯಂತೆ ಕಾವ್ಯ ಬಿದ್ದಿದ್ದಳು. ಅವಳ 2 ಕೈ ಮತ್ತು ಕಾಲುಗಳಿಗೆ ಕಬ್ಬಿಣದ ಸರಪಳಿಗಳನ್ನು ಬಿಗಿಯಲಾಗಿತ್ತು. ಅವಳ ಬೆನ್ನಿನ ಮೇಲೆ ಚಾವಟಿಯಿಂದ ಹೊಡೆದಿದ್ದ ಭೀಕರವಾದ ರಕ್ತಸಿಕ್ತ ಗಾಯದ ಗುರುತುಗಳಿದ್ದವು. ಬೆಳಕು ಬೀಳುತ್ತಿದ್ದಂತೆಯೇ ಅವಳು ಭಯದಿಂದ ಮತ್ತಷ್ಟು ಮುದುಡಿಕೊಂಡು, ಬೇಡ, ದಯವಿಟ್ಟು ಹೊಡೆಯಬೇಡಿ, ನಾನು ಕೆಲಸ ಮಾಡ್ತೀನಿ, ನನ್ನನ್ನು ಬಿಟ್ಟು ಬಿಡಿ ಎಂದು ನಡುಗುವ ಧ್ವನಿಯಲ್ಲಿ ಬಡಬಡಿಸತೊಡಗಿದಳು. ಆಕಾಶ್ನ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ಅವನು ಹತ್ತಿರದಲ್ಲೇ ಬಿದ್ದಿದ್ದ ಒಂದು ಕಬ್ಬಿಣದ ರಾಡ್ ತೆಗೆದುಕೊಂಡು ತನ್ನ ಇಡೀ ಶಕ್ತಿಯನ್ನು ಹಾಕಿ ಆ ಜೈಲಿನ ಬೀಗಕ್ಕೆ ಜೋರಾಗಿ ಹೊಡೆದನು. 4-5 ಬಾರಿ ಸತತವಾಗಿ ಹೊಡೆದಾಗ ಬೀಗ ಮುರಿದು ಬಿತ್ತು. ಆಕಾಶ್ ತಕ್ಷಣವೇ ಬಾಗಿಲು ತಳ್ಳಿ ಒಳಗೋಡಿ ಕಾವ್ಯಾಳ ಮುಂದೆ ಮೊಣಕಾಲೂರಿ ಕುಳಿತನು. ಅವನು ತನ್ನ ನಡುಗುವ ಕೈಗಳಿಂದ ಅವಳ ಕಣ್ಣೀರನ್ನು ಮುಖದ ಮೇಲಿದ್ದ ಕೊಳಕನ್ನು ಸವರುತ್ತಾ, ಕಾವ್ಯ, ಕಾವ್ಯ, ಇಲ್ಲಿ ನೋಡು, ನಾನು ಬಂದಿದ್ದೀನಿ ಕಾವ್ಯ ಎಂದು ಬಿಕ್ಕಿ ಬಿಕ್ಕಿ ಎತ್ತನು. ಕಾವ್ಯ ಹೆದರಿಕೆಯಿಂದ ತನ್ನ ಮುಖವನ್ನು ಮುಚ್ಚಿಕೊಳ್ಳುತ್ತಾ, ಯಾರು ನೀವು? ನನ್ನನ್ನು ಯಾಕೆ ಕಾಡುತ್ತಿದ್ದೀರಿ? ನನ್ನ ಹತ್ತಿರ ಏನೂ ಇಲ್ಲ. ಆಕಾಶ್ ಅವಳ ಮುಖವನ್ನು ಗಟ್ಟಿಯಾಗಿ ಹಿಡಿದು, ಕಾವ್ಯ, ನಾನು ನಿನ್ನ ಆಕಾಶ್. 15 ವರ್ಷಗಳ ಹಿಂದೆ ನಿನಗೆ ವಾಗ್ದಾನ ಮಾಡಿ ಹೋಗಿದ್ದೆ ಅಲ್ವಾ? ಆ ನಿನ್ನ ಬೆಸ್ಟ್ ಫ್ರೆಂಡ್ ಆಕಾಶ್ ಬಂದಿದ್ದೀನಿ ಕಾವ್ಯ, ನನ್ನನ್ನು ಕ್ಷಮಿಸಿಬಿಡು. ನಿನ್ನನ್ನು ಈ ನರಕದಲ್ಲಿ ಇಷ್ಟು ವರ್ಷ ಬಿಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡು ಎಂದು ಅವಳ ಹಣೆ ಸವರಿದನು. ಆಕಾಶ್ ಎಂಬ ಹೆಸರನ್ನು ಕೇಳುತ್ತಿದ್ದಂತೆಯೇ ಕಾವ್ಯಾಳ ದೇಹದಲ್ಲಿ ಒಂದು ವಿದ್ಯುತ್ ಸಂಚಲನವಾದಂತಾಯಿತು. ಅವಳು ಮೆಲ್ಲನೆ ಮುಖವನ್ನು ಮೇಲಕ್ಕೆ ಎತ್ತಿ ಆಕಾಶ್ನ ಮುಖವನ್ನು ದಿಟ್ಟಿಸಿದಳು. ಅವಳಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗಲಿಲ್ಲ. ಅದೇ ಸಮಯದಲ್ಲಿ ಆಕಾಶ್ ಹೋರಾಟದ ನಡುವೆ ತನ್ನ ಶರ್ಟಿನ ಮೇಲಿನ ಗುಂಡಿಗಳನ್ನು ಕಳೆದುಕೊಂಡಿದ್ದರಿಂದ ಅವನ ಎದೆ ಭಾಗ ತೆರೆದುಕೊಂಡಿತ್ತು. ಕಾವ್ಯಾಳ ಕಣ್ಣುಗಳು ನೇರವಾಗಿ ಆಕಾಶ್ನ ಕೊರಳಿನಲ್ಲಿ ತೂಗುತ್ತಿದ್ದ ಆ ಹಳೆಯ ಚಿನ್ನದ ಚೈನ್ ಮೇಲೆ ಬಿದ್ದವು. ಗೂಂಡಾಗಳೊಂದಿಗೆ ಹೋರಾಡುವಾಗ ಭೈರಪ್ಪನ ಮುಖ್ಯ ಆಳೊಬ್ಬನ ಕೊರಳಿನಲ್ಲಿ ಆಕಾಶ್ ಈ ಚೈನ್ ಕಂಡು ಕಸಿದುಕೊಂಡಿದ್ದನು. ಆ ಚೈನ್ ಮೇಲೆ ಆಕಾಶ್ ಎಂಬ ಹೆಸರು ಸ್ಪಷ್ಟವಾಗಿ ಕೆತ್ತಲಾಗಿತ್ತು. ಅದನ್ನು ಕಂಡ ತಕ್ಷಣ ಕಾವ್ಯಾಳ ಕಣ್ಣುಗಳಲ್ಲಿ ನಂಬಿಕೆಯ ಬೆಳಕು ಮೂಡಿತು. ಅವಳು ತನ್ನ ನಡುಗುವ ರಕ್ತಸಿಕ್ತ ಕೈಗಳಿಂದ ಆಕಾಶ್ನ ಮುಖವನ್ನು ಮುಟ್ಟಿ, ಆಕಾಶ್, ನಿಜವಾಗಿಯೂ ನೀನು ಬಂದೆಯೇ ಆಕಾಶ್ ಎಂದು ಜೋರಾಗಿ ಅತ್ತು ಬಿಟ್ಟಳು. ಹೌದು ಕಾವ್ಯ, ನಾನು ನಿನ್ನ ಆಕಾಶ್ ಎಂದು ಹೇಳುತ್ತಾ ಆಕಾಶ್ ಅವಳನ್ನು ತನ್ನ ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡನು. ಕಾವ್ಯ ಆಕಾಶ್ನ ಹೆಗಲ ಮೇಲೆ ತಲೆಯಿಟ್ಟು ಕಣ್ಣೀರು ಸುರಿಸುತ್ತಾ, ನನಗೆ ಗೊತ್ತಿತ್ತು ಆಕಾಶ್, ನೀನು ಬರ್ತೀಯಾ ಅಂತ. ನನಗೆ ಗೊತ್ತಿತ್ತು. ನೀನು ನನ್ನನ್ನು ಕರೆದುಕೊಂಡು ಹೋಗಲು ಖಂಡಿತ ಬರ್ತೀಯಾ ಅನ್ನೋ ಒಂದೇ ಒಂದು ನಂಬಿಕೆ ನನ್ನನ್ನು ಇಷ್ಟು ವರ್ಷ ಬದುಕಿಸಿಟ್ಟಿದ್ದು ಆಕಾಶ್. ಆಕಾಶ್ ತನ್ನ ಜೇಬಿನಲ್ಲಿದ್ದ ಕಾವ್ಯ ಕೊಟ್ಟಿದ್ದ ಹಳೆಯ ಕಲ್ಲನ್ನು ಅವಳ ಕೈಗಿಟ್ಟನು. ಇನ್ಮೇಲೆ ನಿನ್ನನ್ನು ಯಾರು ಮುಟ್ಟಲು ಸಾಧ್ಯವಿಲ್ಲ ಕಾವ್ಯ. ಈ ಆಕಾಶ್ ಬದುಕಿರುವವರೆಗೂ ನಿನಗೆ ಯಾವುದೇ ಕಷ್ಟ ಬರಲ್ಲ ಎಂದು ಹೇಳಿ ಅಲ್ಲೇ ಇದ್ದ ಆಯುಧದಿಂದ ಅವಳ ಕೈಕಾಲುಗಳಲ್ಲಿದ್ದ ಸರಪಳಿಗಳನ್ನು ಕತ್ತರಿಸಿ ಹಾಕಿದನು. ಕಾವ್ಯ ಸಂಪೂರ್ಣವಾಗಿ ನಿಶಕ್ತಳಾಗಿದ್ದರಿಂದ ಅವಳಿಗೆ ನಿಲ್ಲಲು ಸಾಧ್ಯವಾಗಲಿಲ್ಲ.
ಆಕಾಶ್ ಅವಳನ್ನು ಎತ್ತಿಕೊಂಡು ನೆಲಮಾಳಿಗೆಯಿಂದ ಹೊರಬಂದಾಗ ಗೋದಾಮಿನ ಹೊರಗೆ ನೂರಾರು ಪೊಲೀಸ್ ವಾಹನಗಳ ಸೈರನ್ ಶಬ್ದ ಕೇಳಿಸಿತು. ಆಕಾಶ್ ಒಳಗೆ ಬರುವ ಮುನ್ನವೇ ನಗರದ ಪೊಲೀಸ್ ಕಮಿಷನರಿಗೆ ಎಲ್ಲ ಸಾಕ್ಷಿಗಳನ್ನು ರವಾನಿಸಿದ್ದನು. ಪೊಲೀಸರು ಗಾಯಗೊಂಡು ಬಿದ್ದಿದ್ದ ಭೈರಪ್ಪ ಮತ್ತು ಅವನ ಇಡೀ ಗ್ಯಾಂಗ್ ಅನ್ನು ಬಂಧಿಸಿದರು. ಅಲ್ಲಿದ್ದ ನೂರಾರು ಮಕ್ಕಳನ್ನು ಮುಕ್ತಗೊಳಿಸಲಾಯಿತು. ಆಕಾಶ್ ಕಾವ್ಯಳನ್ನು ತನ್ನ ಕಾರಿನ ಹಿಂಬದಿಯ ಸೀಟಿನಲ್ಲಿ ಮಲಗಿಸಿ, ರವಿಯಣ್ಣ, ತಕ್ಷಣ ಹಾಸ್ಪಿಟಲ್ಗೆ ಹೋಗಬೇಕು ಎಂದು ಆದೇಶಿಸಿದನು. ಕಾವ್ಯ ಆಕಾಶ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೇ ಕಣ್ಣು ಮುಚ್ಚಿದಳು. 15 ವರ್ಷಗಳ ಸುದೀರ್ಘ ಕತ್ತಲೆಯ ನಂತರ ಅವಳ ಬದುಕಿನಲ್ಲಿ ಹೊಸದೊಂದು ಪ್ರೀತಿಯ ಮುಂಜಾವು ಮೂಡಿತು. ಆಕಾಶ್ ಕಾವ್ಯಳನ್ನು ಕರೆದುಕೊಂಡು ನಗರದ ಅತ್ಯಂತ ಸುಪ್ರಸಿದ್ಧ ಐಷಾರಾಮಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಧಾವಿಸಿದಾಗ ಇಡೀ ಆಸ್ಪತ್ರೆಯ ಸಿಬ್ಬಂದಿಯೇ ಎದ್ದು ನಿಂತಿತು. ವೈದ್ಯರ ತಂಡ ತಕ್ಷಣವೇ ಕಾವ್ಯಳ ಚಿಕಿತ್ಸೆಗೆ ಮುಂದಾಯಿತು. ಆಕಾಶ್ ತನ್ನ $1 ಬಿಲಿಯನ್ ಬಿಸ್ನೆಸ್ ಸಾಮ್ರಾಜ್ಯದ ಎಲ್ಲ ಕೆಲಸಗಳನ್ನು ತನ್ನ ಮ್ಯಾನೇಜರ್ಗಳಿಗೆ ವಹಿಸಿ ಆಸ್ಪತ್ರೆಯಲ್ಲೇ ವಾಸ್ತವ್ಯ ಹೂಡಿದನು. ದಿನದ 24 ಗಂಟೆಯೂ ಅವನು ಕಾವ್ಯಳ ಬೆಡ್ ಪಕ್ಕದಲ್ಲೇ ಕುಳಿತಿರುತ್ತಿದ್ದನು. ಅವಳಿಗೆ ತನ್ನ ಕೈಯಾರೆ ಊಟ ಮಾಡಿಸುವುದು, ಔಷಧಿ ನೀಡುವುದು ಅವನ ದಿನಚರಿಯಾಗಿತ್ತು. ಒಂದು ದಿನ ಬೆಳಿಗ್ಗೆ ಕಾವ್ಯ ಮೆಲ್ಲನೆ ಕಣ್ಣು ಬಿಟ್ಟಾಗ ಆಕಾಶ್ ಅವಳ ಕೈ ಹಿಡಿದು ಕುಳಿತಿದ್ದನು. ಕಾವ್ಯ ಆಸ್ಪತ್ರೆಯ ಸುಂದರ ಕೋಣೆಯನ್ನು ನೋಡಿ ಹೆದರಿ, ಆಕಾಶ್, ಇದು ತುಂಬ ದೊಡ್ಡ ಜಾಗ, ಇಲ್ಲಿಗೆ ತುಂಬ ಹಣ ಬೇಕಾಗಬಹುದು ಅಲ್ವಾ? ನನ್ನ ಹತ್ತಿರ ₹1 ಇಲ್ಲ. ನಾವಿಬ್ಬರು ಮತ್ತೆ ಆ ಹಳೆಯ ಕಸದ ಕ್ವಾರಿಗೆ ಹೋಗೋಣ ಬಾ. ನನಗೆ ಈ ಜಾಗ ನೋಡಿದರೆ ಭಯವಾಗುತ್ತಿದೆ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದಳು. ಆಕಾಶ್ ಅವಳ ಹಣೆಸವರಿ ಕಣ್ಣೀರು ಒರೆಸುತ್ತಾ ಮೃದುವಾಗಿ ಹೇಳಿದನು, ಕಾವ್ಯ, ನಾನು ಇಡೀ ಜಗತ್ತನ್ನೇ ಕೊಳ್ಳಬಲ್ಲಷ್ಟು ಹಣ ಸಂಪಾದಿಸಿರುವುದು ಕೇವಲ ನಿನಗಾಗಿ. ನನ್ನ ಈ ಕೋಟ್ಯಾಂತರ ರೂಪಾಯಿ ಸಂಪತ್ತಿಗೆ ಬೆಲೆ ಸಿಕ್ಕಿದ್ದೇ ನೀನು ನನ್ನ ಬಾಳಿಗೆ ಮರಳಿ ಬಂದಾಗ. ಈ ಆಕಾಶ್ ಇನ್ಮೇಲೆ ನಿನ್ನನ್ನು ಒಂದು ಕ್ಷಣವೂ ತನ್ನಿಂದ ದೂರ ಮಾಡಲ್ಲ. ಅಷ್ಟರಲ್ಲೇ ಕೋಣೆಯ ಬಾಗಿಲು ತೆರೆದು ಆಕಾಶ್ನ ಹೆತ್ತವರಾದ ರಾಘವೇಂದ್ರ ಮತ್ತು ಸುಮತಿ ಒಳಗೆ ಬಂದರು. 15 ವರ್ಷದ ಹಿಂದೆ ಕಾವ್ಯಳನ್ನು ಅನಾಥಾಶ್ರಮಕ್ಕೆ ತಳ್ಳಿ ಆಕಾಶ್ನನ್ನು ವಿದೇಶಕ್ಕೆ ಕಳುಹಿಸಿದ್ದವರು ಎಂದು ತಲೆ ತಗ್ಗಿಸಿ ನಿಂತಿದ್ದರು. ಭೈರಪ್ಪನ ಅಡಗುತಾಣದಲ್ಲಿ ಆಕಾಶ್ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ ಕತೆ ಮತ್ತು ಕಾವ್ಯ ಅನುಭವಿಸಿದ 13 ವರ್ಷಗಳ ನರಕ ಯಾತನೆ ವಿಷಯ ಮಾಧ್ಯಮಗಳಲ್ಲಿ ಪ್ರಸಾರವಾದಾಗ ಅವರ ಕಲ್ಲೆದೆ ಕರಗಿ ಹೋಗಿತ್ತು. ತಾವೇ ಈ ಎಲ್ಲ ದುರಂತಕ್ಕೆ ಕಾರಣ ಎಂಬ ಪಶ್ಚಾತ್ತಾಪ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಸುಮತಿ ಕಾವ್ಯಾಳ ಬಳಿ ಬಂದು ಅವಳ ಕೈಗಳನ್ನು ಹಿಡಿದು ಕಣ್ಣೀರು ಹಾಕುತ್ತಾ, ಮಗಳೇ, ನಮ್ಮನ್ನು ಕ್ಷಮಿಸಿಬಿಡು. 15 ವರ್ಷಗಳ ಹಿಂದೆ ಶ್ರೀಮಂತಿಕೆಯ ಅಹಂಕಾರದಲ್ಲಿ ನಾವು ಮಾಡಿದ ದೊಡ್ಡ ತಪ್ಪಿಗೆ ನೀನು ಇಷ್ಟು ದೊಡ್ಡ ಶಿಕ್ಷೆ ಅನುಭವಿಸಬೇಕಾಗಿ ಬಂತು. ನನ್ನ ಮಗನ ಪ್ರಾಣ ಉಳಿಸಿದ ದೇವತೆ ನೀನು. ನಮ್ಮ ತಪ್ಪನ್ನು ಮರೆತು ನಮ್ಮ ಮನೆಗೆ ಮಗಳಾಗಿ ಬರ್ತೀಯಾ ಕಾವ್ಯ ಎಂದು ಕೈ ಮುಗಿದರು. ರಾಘವೇಂದ್ರ ಅವರು ಆಕಾಶ್ನ ಹೆಗಲ ಮೇಲೆ ಕೈಯಿಟ್ಟು, ಆಕಾಶ್, ನಿನ್ನ ಪರಿಶುದ್ಧವಾದ ಪ್ರೀತಿಯ ಮುಂದೆ ನಮ್ಮ ಶ್ರೀಮಂತಿಕೆ ಸೋತು ಹೋಯಿತು. ಕಾವ್ಯಾಳನ್ನು ನಮ್ಮ ಮನೆಗೆ ಸೊಸೆಯಾಗಿ ಅಲ್ಲ, ಮನೆಯ ಮಹಾಲಕ್ಷ್ಮಿಯಾಗಿ ಬರಮಾಡಿಕೊಳ್ಳಲು ನಾವು ಕಾಯುತ್ತಿದ್ದೇವೆ ಎಂದರು. ಆಕಾಶ್ನ ಪ್ರೀತಿ ಮತ್ತು ಆರೈಕೆಯಿಂದ ಕಾವ್ಯ ಸಂಪೂರ್ಣವಾಗಿ ಗುಣಮಕ್ಕಳಾದಳು. ಅವಳ ಮುಖದಲ್ಲಿ 15 ವರ್ಷಗಳ ಹಿಂದೆ ಇದ್ದ ಆ ಮುಗ್ಧ ಹೊಳಪು ಮತ್ತೆ ಮರಳಿ ಬಂದಿತ್ತು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ದಿನ ಆಕಾಶ್ ಅವಳನ್ನು ನೇರವಾಗಿ ತನ್ನ ಐಷಾರಾಮಿ ಬಂಗಲೆಗೆ ಕರೆದುಕೊಂಡು ಹೋದನು. ಇಡೀ ಬಂಗಲೆಯನ್ನು ಮದುವೆಯ ಮಂಟಪದಂತೆ ಬಣ್ಣ ಬಣ್ಣದ ದೀಪಗಳು ಮತ್ತು ಹೂಗಳಿಂದ ಶೃಂಗರಿಸಲಾಗಿತ್ತು. ಮನೆಯ ಮುಖ್ಯ ಸಭಾಂಗಣಕ್ಕೆ ಬರುತ್ತಿದ್ದಂತೆಯೇ ಆಕಾಶ್ ಇದ್ದಕ್ಕಿದ್ದಂತೆ ಕಾವ್ಯಾಳ ಮುಂದೆ ಮೊಣಕಾಲೂರಿ ಕುಳಿತನು. ಅವನು ತನ್ನ ಜೇಬಿನಿಂದ ವಜ್ರದ ಉಂಗುರವನ್ನು ಹೊರಗೆ ತೆಗೆದನು. ಕಾವ್ಯ ಆಶ್ಚರ್ಯದಿಂದ, ಆಕಾಶ್, ಇದೇನು ಎಂದಳು. ಕಾವ್ಯ, ಬಾಲ್ಯದಲ್ಲಿ ಆ ಕಸದ ರಾಶಿಯ ಪಕ್ಕದಲ್ಲಿ ನೀನು ಬಣ್ಣದ ಗಾಳಿಪಟ ಹಿಡಿಯುತ್ತಿದ್ದಾಗ ನನ್ನ ಒಂಟಿ ಬದುಕಿಗೆ ನೀನು ಮೊದಲ ಬಾರಿಗೆ ಸಂತೋಷದ ಬಣ್ಣ ಹಚ್ಚಿದೆ. ಲಾರಿಯಿಂದ ನನ್ನ ಪ್ರಾಣ ಉಳಿಸಿ ನನಗೆ ಮರುಜನ್ಮ ನೀಡಿದೆ. ನಿನ್ನೆ ತ್ಯಾಗಕ್ಕೆ ಸಾಲವನ್ನು ತೀರಿಸಲು ನನ್ನ ಜನ್ಮ ಸಾಕಾಗುವುದಿಲ್ಲ. ಆದರೆ ಅನಾಥ ಆಕಾಶ್ನ ಕೈ ಹಿಡಿದು ನನ್ನ ಇಡೀ ಜಗತ್ತನ್ನು ನಿನ್ನದಾಗಿಸಿಕೊಂಡು ಕೊನೆ ಉಸಿರಿರುವವರೆಗೂ ನನ್ನ ಅರ್ಧಾಂಗಿಯಾಗಿ ನನ್ನ ಜೊತೆ ಇರಲು ನೀನು ಒಪ್ಪುತ್ತೀಯಾ? ವಿಲ್ ಯು ಮ್ಯಾರಿ ಮೀ ಕಾವ್ಯ? ಕಾವ್ಯಾಳಿಗೆ ಆನಂದ ಬಾಷ್ಪ ತಡೆಯಲಾಗಲಿಲ್ಲ. ಅವಳು ಜೋರಾಗಿ ತಲೆಯಾಡಿಸುತ್ತಾ, ಹೌದು ಆಕಾಶ್, ನಿನ್ನನ್ನು ಬಿಟ್ಟು ನನಗೆ ಈ ಪ್ರಪಂಚದಲ್ಲಿ ಬೇರೆ ಯಾರಿದ್ದಾರೆ? ನಿನ್ನ ನೆನಪೇ ನನ್ನನ್ನು ಆ ನರಕದಲ್ಲಿ ಬದುಕಿಸಿಟ್ಟಿತು ಎಂದು ತನ್ನ ಕೈಯನ್ನು ಚಾಚಿದಳು. ಆಕಾಶ್ ಅವಳ ಬೆರಳಿಗೆ ವಜ್ರದ ಉಂಗುರ ತೊಡಿಸಿ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಮೇಲಿಂದ ಹೂಮಳೆ ಸುರಿಯಿತು. ವೀಕ್ಷಕರೇ, ನಮ್ಮ ಕತೆ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾಕಾಲ ನಗುತ್ತಿರಿ. ಧನ್ಯವಾದಗಳು.